ತೆರೆದ ಜೀಪ್ನಲ್ಲಿ ವಿಶೇಷವಾಗಿ ಪರಿವೀಕ್ಷಣೆಯನ್ನು ಮಾಡಿ ಗೌರವ ರಕ್ಷೆಯನ್ನು ಸ್ವೀಕರಿಸಿ ಅದು 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿಸಿ ಡಿಸಿಪಿ ಸಿಆರ್ ಪಶ್ಚಿಮ ಅವರ ಒಂದು ನೇತೃತ್ವದಲ್ಲಿ ಮುಗಿಸಿ ಯಥಾವತ್ತು ಮತ್ತೆ ತಿರ್ಗಾ ವಾಪಸ್ ಅವರು ವೇದಿಕೆಯ ಅಲ್ಲಿಗೆ ಬಂದು ಇನ್ನು ಕೆಲವೇ ಕ್ಷಣದಲ್ಲಿ ಜನತೆಯನ್ನ ಉದ್ದೇಶಿಸಿ ಮಾತನಾಡುವಂತ ಸಂದರ್ಭಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆಯಾಗ್ತಾರೆ. ಈಗ ಸ್ವಾತಂತ್ರ್ಯ ದಿನಾಚರಣೆಯ ಪರಿವೀಕ್ಷಣೆ ಏನಿದೆಯಲ್ಲ ಸಿದ್ಧವಾಗಿದೆ. ಆ ಸಿದ್ಧತೆ ಆಗಿರುವಂತಹ ಈ ಒಂದು ಪಥಸಂಚಲನಕ್ಕೆ ನಿಮ್ಮ ಅನುಮತಿ ಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತೊಮ್ಮೆ ಅದನ್ನ ಕೇಳುವಂತ ಸಂದರ್ಭಕ್ಕೆ ಮುಂದಾಗ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶೇಷವಾಗಿ ಒಂದು ಗೌರವವನ್ನ ಸೂಚಿಸುವಂಥದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. 1ನೇ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿಸಿ ಡಿಸಿಪಿ ಸಿಆರ್ ಪಶ್ಚಿಮ. Ladies and gentlemen, we will now have the Independence Day message by the Honorable Chief Minister of Karnataka. ಇನ್ನೀಗ ಎಲ್ಲರೂ ಕೂಡ ವಿಶ್ರಾಮದ ಸ್ಥಿತಿಯಲ್ಲಿರಬೇಕು ಅಂತ ಹೇಳಿ ಕಮಾಂಡರ್ ಆ ಒಂದು ಸಂದೇಶವನ್ನಂದರೆ ಅನುಮತಿಯನ್ನ ಅಥವಾ ಅದನ್ನ ಸಂದೇಶವನ್ನ ನೀಡಿದ್ದಾರೆ. ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯನವರು 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ಜನತೆಗೆ ನೀಡಲಿದ್ದಾರೆ. ಕೇಳೋಣ. ಪ್ರೀತಿಯ ನಾಡಬಾಂಧವರೇ, ಭಾರತದ 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಬಯಸುತ್ತೇನೆ. 2 ಶತಮಾನಗಳ ಬ್ರಿಟಿಷರ ಕ್ರೂರ ದಾಸ್ಯದಿಂದ ಬಿಡುಗಡೆ ಹೊಂದಿ ನಮ್ಮ ದೇಶ ಸ್ವಾತಂತ್ರ್ಯದ ಬೆಳಕನ್ನು ಕಂಡ ಸುದಿನವಿದು. ಇಡೀ ಜಗತ್ತೇ ಒಪ್ಪಿಕೊಂಡಂತೆ ಭಾರತದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟಕ್ಕಿಂತ ಹೆಚ್ಚು ಪ್ರಾಮಾಣಿಕವಾದ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ. ಇಂತಹ ಅಭೂತಪೂರ್ವ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಹಾಗೂ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟವನ್ನು ಮೆಲುಕು ಹಾಕುವಾಗ ಈ ವರ್ಷ ಅಂದರೆ 2024ನೇ ಇಸ್ವಿ ಹಲವು ರೀತಿಯಲ್ಲಿ ಮಹತ್ವದ್ದಾಗಿದೆ. ಮುಖ್ಯವಾಗಿ 1924ರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಾರಿತ್ರಿಕ ಬೆಳಗಾವಿ ಅಧಿವೇಶನ ನಡೆದು 100 ವರ್ಷಗಳಾಗಿವೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1924ರಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾ ಎನ್ನುವ ಮಹತ್ವದ ಸಂಘಟನೆಯನ್ನು ಸ್ಥಾಪಿಸಿದ ಚಾರಿತ್ರಿಕ ಸಂಘಟನೆಗೂ ಈ ವರ್ಷ 100 ತುಂಬುತ್ತಿದೆ. ಬೆಳಗಾವಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಗಾಂಧೀಜಿ ಈ ಅಧಿವೇಶನದಲ್ಲಿ ಮಾಡಿದ ಅಧ್ಯಕ್ಷೀಯ ಭಾಷಣದಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ವಿವಿಧ ಭಾಷೆಗಳನ್ನಾಡುವ ಜನರ ನಡುವಣ ಸೌಹಾರ್ದಯುತ ಸಂಬಂಧಕ್ಕೆ ಒತ್ತು ನೀಡಿ ಮಾತನಾಡಿದ್ದರು. ಸಮಾಜದ ದಮನಿತ ವರ್ಗಗಳ ಅಭ್ಯುದಯಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ದರು. ದ್ವೇಷ ಅಸಹನೆಗಳಲ್ಲಿ ಜಗತ್ತು ಕುದಿಯುತ್ತಿರುವ ವಿಷಕಾರಿಯಾದ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಮಾತುಗಳು ಹಿಂದೆಂದಿಗಿಂತಲೂ ಹೆಚ್ಚು ಮಹತ್ವವೆನಿಸಿದೆ. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಥಾಪಿಸಿದ ಬಹಿಷ್ಕೃತ ಹಿತಕಾರಣಿ ಸಭಾ ದಮನಿತ ವರ್ಗಗಳ ಪರವಾದ ಅವರ ಹೋರಾಟದ ಒಂದು ಪ್ರಮುಖ ಘಟನೆ. ಈ ಸಂಸ್ಥೆಯ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಅರಿವು ಮೂಡಿಸಲು ಶ್ರಮಿಸಿದರು. ಶಿಕ್ಷಣ, ಸಂಘಟನೆ ಮತ್ತು ಹೋರಾಟ ಎಂಬ ತತ್ವದ ಸಾಕ್ಷಾತ್ಕಾರಕ್ಕಾಗಿ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಣಿ ಸಭಾದ ಮೂಲಕ ಶ್ರಮಿಸಿದರು. ಬೆಳಗಾವಿ ಅಧಿವೇಶನ ಮತ್ತು ಬಹಿಷ್ಕೃತ ಹಿತಕಾರಣಿ ಸಭಾದ ಸ್ಥಾಪನೆಯ ಶತಮಾನೋತ್ಸವಗಳನ್ನು ಸ್ಮರಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಈ ವರ್ಷ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿ ಹಿಂದುಳಿದ ಜಿಲ್ಲೆಗಳೆಂದು ಕರೆಸಿಕೊಳ್ಳುವ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ UPA ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿ ತಂದು
ಆರ್ಟಿಕಲ್ 371(j) ಸೇರ್ಪಡೆ ಮಾಡುವ ಮೂಲಕ ಆ ಭಾಗಕ್ಕೆ ಭರವಸೆ ತುಂಬಿದರು. ಈ 10 ವರ್ಷಗಳಲ್ಲಿ ಉದ್ಯೋಗ, ಶಿಕ್ಷಣ, ಮೂಲಭೂತ ಸೌಕರ್ಯ, ನೀರಾವರಿ, ಕೈಗಾರಿಕಾ ಅಭಿವೃದ್ಧಿ ಮುಂತಾದವುಗಳ ಮೂಲಕ ಲಕ್ಷಾಂತರ ಕುಟುಂಬಗಳಲ್ಲಿ ನೆಮ್ಮದಿ ನೆಲೆಸಲು ಸಾಧ್ಯವಾಗಿದೆ. 10 ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಭರವಸೆಯ ಬೆಳಕಿಗೆ ಈಗ ದಶಮಾನೋತ್ಸವದ ಸಂದರ್ಭ. ಆದ್ದರಿಂದ ಸರ್ಕಾರವು ದಶಮಾನೋತ್ಸವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದೆ. ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೂಲಕ 5,000 ಕೋಟಿ ರು ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು. ಕರ್ನಾಟಕ ಮಾದರಿ ಅನ್ನ, ನೀರು ಮತ್ತು ಪ್ರಾಣಕ್ಕಿಂತ ಸ್ವಾತಂತ್ರ್ಯ ಎನ್ನುವುದು ಬಹಳ ದೊಡ್ಡದು ಎಂದು ಹೋರಾಡಿದ ಎಲ್ಲ ಮಹನೀಯರು ಕಂಡ ಕನಸಿನ ಹಾದಿಯಲ್ಲಿ ದೇಶವನ್ನು ಮುನ್ನಡೆಸುವುದಕ್ಕಾಗಿ ಮತ್ತು ಅಭಿವೃದ್ಧಿ ಸಾಧಿಸುವುದಕ್ಕಾಗಿ ಕಳೆದ 77 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯವು ಅತ್ಯಂತ ಮಹತ್ತರವಾದಂಥ ಕೊಡುಗೆಯನ್ನು ನೀಡಿದೆ. ಸ್ವಾತಂತ್ರ್ಯ, ಸಮಾನತೆ, ನ್ಯಾಯಪರತೆ ಮತ್ತು ಭ್ರಾತೃತ್ವದ ಆಧಾರದಲ್ಲಿ ದೇಶವನ್ನು ಕಟ್ಟುವ ಸ್ವಾತಂತ್ರ್ಯ ಚಳುವಳಿಗಾರರ ಆಶಯವನ್ನು ನಮ್ಮ ಸಂವಿಧಾನ ಪ್ರತಿಪಾದಿಸಿದೆ. ಕರ್ನಾಟಕದ ಬಸವಾದಿ ಶರಣರು ಪ್ರತಿಪಾದಿಸಿದ ಕಾಯಕ, ದಾಸೋಹ ಮತ್ತು ಸಮಸಮಾಜ ನಿರ್ಮಾಣದ ತತ್ವಗಳು ಸಂವಿಧಾನದ ಮೂಲಭೂತ ಆಶಯಗಳಿಗೆ ಸಮೀಪವಾಗಿವೆ. ಈ ಮೌಲ್ಯಗಳನ್ನು ಆಧಾರವಾಗಿರಿಸಿಕೊಂಡು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಗೆ ವಿಶೇಷವಾದ ಆದ್ಯತೆ ನೀಡಿ ರಾಜ್ಯದ ಸರ್ವತೋಮುಖ ಬೆಳವಣಿಗೆಯನ್ನು ಸಾಧಿಸುವ ಮತ್ತು ಆ ಮೂಲಕ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲ್ಗೊಳ್ಳುವ ಕಾರ್ಯವನ್ನು ಕರ್ನಾಟಕದಲ್ಲಿ ನಾವು ಮಾಡುತ್ತಿದ್ದೇವೆ. ಇದು ಅಭಿವೃದ್ಧಿಯ ಕರ್ನಾಟಕ ಮಾದರಿ. 2023ರಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದ ನಮ್ಮ ಸರ್ಕಾರ ಕಳೆದ 15 ತಿಂಗಳುಗಳ ಅವಧಿಯಲ್ಲಿ ಈ ನಿಟ್ಟಿನಲ್ಲಿ ಸ್ಪಷ್ಟ ಹೆಜ್ಜೆಗಳನ್ನು ಇರಿಸಿದೆ. ಚುನಾವಣೆಯ ಸಂದರ್ಭದಲ್ಲಿ ನೀಡಿದ ಭರವಸೆಯಂತೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರಾಜ್ಯದ ಸಮಸ್ತ ಜನರ ಬದುಕಿಗೆ ಒಂದು ಆರ್ಥಿಕ ಭದ್ರತೆಯನ್ನು ಒದಗಿಸುವ ಕೆಲಸ ನಮ್ಮ ಸರ್ಕಾರ ಮಾಡುತ್ತಿದೆ. ಹೆಚ್ಚುತ್ತಿರುವ ಆರ್ಥಿಕ ಅಸಮಾನತೆಯಿಂದಾಗಿ ಬಸವಳಿದು ಹೋಗಿರುವ ಜನರ ಬದುಕಿಗೆ ಈ ಯೋಜನೆಗಳು ನೆಮ್ಮದಿ ತಂದಿವೆ. ಈ ಯೋಜನೆಗಳ ಮೂಲಕ ಸಂಪತ್ತಿನ ಮರುಹಂಚಿಕೆ ಒತ್ತು ನೀಡುತ್ತಲೇ ರಾಜ್ಯದ ಆರ್ಥಿಕ ಬೆಳವಣಿಗೆಯನ್ನು ಸುಸ್ಥಿರವಾದ ರೀತಿಯಲ್ಲಿ ಹೆಚ್ಚಿಸಲು ಕೂಡ ಅಷ್ಟೇ ಬದ್ಧತೆಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಆರ್ಥಿಕ ಬೆಳವಣಿಗೆ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸುವುದರ ಜೊತೆಗೆ ಈ ನೆಲದ ಸಾಮಾಜಿಕ ಸೌಹಾರ್ದತೆ ಮತ್ತು ಸಹಬಾಳ್ವೆಯ ಪರಂಪರೆಯನ್ನು ಮುಂದುವರಿಸಿ ಕರ್ನಾಟಕವನ್ನು ನಿಜ ಅರ್ಥದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟವನ್ನಾಗಿ ರೂಪಿಸಲು ನಾವು ಕಾರ್ಯತತ್ಪರಾಗಿದ್ದೇವೆ. ಕಲ್ಯಾಣ ಯೋಜನೆಗಳು ನಮ್ಮ 5 ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ, ಗೃಹಜ್ಯೋತಿ, ಅನ್ನಭಾಗ್ಯ ಮತ್ತು ಯುವನಿಧಿ ಯೋಜನೆಗಳಿಂದಾಗಿ ಮಾಸಿಕ ಸರಾಸರಿ 4,000ರಿಂದ 5,000 ರೂಗಳಷ್ಟು ಪ್ರತಿ ಫಲಾನುಭವಿ ಕುಟುಂಬಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಲಭಿಸುತ್ತದೆ. ಇದು ಹಲವು ಕಾರಣಗಳಿಂದ ಸಂಕಷ್ಟದಲ್ಲಿರುವ ಕುಟುಂಬಗಳಿಗೆ ನೇರ ಆರ್ಥಿಕ ನೆರವು ನೀಡುವ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಪರಿಕಲ್ಪನೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಆರ್ಥಿಕವಾಗಿ ಅಶಕ್ತ ವರ್ಗಗಳಿಗೆ ನೆರವಾಗಲು ಜಾರಿಗೊಳಿಸಲಾಗುತ್ತಿರುವ ಇಂತಹ ಯೋಜನೆಯೊಂದನ್ನು ಅತೀ ದೊಡ್ಡ ಮಟ್ಟದಲ್ಲಿ ಸಾಕಾರಗೊಳಿಸುತ್ತಿರುವ ರಾಜ್ಯ ಕರ್ನಾಟಕ. ಈ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಯೋಜನೆಗಳು ಮುಂದುವರಿಯಲಿವೆ. ಮಾತ್ರವಲ್ಲ, ಈ ಯೋಜನೆಗಳಿಂದ ರಾಜ್ಯ ದಿವಾಳಿಯಾಗುತ್ತಿದೆ ಎಂದು ಭವಿಷ್ಯ ನುಡಿದವರಿಗೆ ರಾಜ್ಯದಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ತೋರಿಸುವ ಮೂಲಕ ನಾವು ಉತ್ತರಿಸಲಿದ್ದೇವೆ. ಈ ಯೋಜನೆಗಳ ವ್ಯಾಪ್ತಿಯೊಳಗೆ ಹೊಸ ಆವಿಷ್ಕಾರಗಳನ್ನು ನಡೆಸಿ ಅವುಗಳು ಫಲಾನುಭವಿಗಳಿಗೆ ಇನ್ನಷ್ಟು ಹೆಚ್ಚು ನೆರವಾಗುವ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ನಾವು ಉದ್ಯುಕ್ತರಾಗಿದ್ದೇವೆ. ಉದಾಹರಣೆಗೆ, ಗೃಹಲಕ್ಷ್ಮಿ ಯೋಜನೆಯಡಿ ಫಲಾನುಭವಿ ಕುಟುಂಬಗಳಿಗೆ ಯಜಮಾನಿ ಮಹಿಳೆಯರಿಗೆ ಈಗ ಮಾಸಿಕ 2,000 ರು ನೆರವು ನೀಡುತ್ತಿದ್ದೇವೆ. ಈ ಫಲಾನುಭವಿಗಳನ್ನು ಸ್ತ್ರೀ ಶಕ್ತಿ ಮಹಿಳಾ ಸ್ವಸಹಾಯ ಸಂಘಗಳಾಗಿ ಸಂಘಟಿಸುವ ಮೂಲಕ
ಅವರಿಗೆ ವಿವಿಧ ಹಣಕಾಸು ಸಂಸ್ಥೆಗಳಿಂದ ಆರ್ಥಿಕ ನೆರವು ಒದಗಿಸಿ ವರಮಾನ ತರುವ ವಿವಿಧ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸುವ ಯೋಚನೆ ಇದೆ. ಅದೇ ರೀತಿ ಯುವ ನಿಧಿಯ ಫಲಾನುಭವಿಗಳಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ನೀಡಲು ಕ್ರಮ ವಹಿಸಲಾಗುತ್ತಿದೆ. ಶಕ್ತಿ ಯೋಜನೆಯಡಿ ಮಹಿಳೆಯರು 270 ಕೋಟಿ ಟ್ರಿಪ್ ಉಚಿತ ಪ್ರಯಾಣ ಸೌಲಭ್ಯ ಪಡೆಯುವ ಮೂಲಕ 6,541 ಕೋಟಿ ರೂಗಳಷ್ಟು ಪ್ರಮಾಣ ವೆಚ್ಚ ಉಳಿತಾಯ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ 1.20 ಕೋಟಿ ಮಹಿಳೆಯರಿಗೆ ಈವರೆಗೆ 25,259 ಕೋಟಿ ರೂಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾಯಿಸಲಾಗಿದೆ. ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಅಕ್ಕಿ ನೀಡುವುದಾಗಿ ಘೋಷಿಸಲಾಗಿತ್ತು. ಆದರೆ ಕೇಂದ್ರದ ಅಸಹಕಾರದಿಂದ ಅಕ್ಕಿಯ ಬದಲಿಗೆ ನಗದು ವರ್ಗಾವಣೆ ಮಾಡಲಾಗುತ್ತಿದೆ. ಈವರೆಗೆ 1.16 ಕೋಟಿ ಪಡಿತರ ಚೀಟಿಗಳ 4.08 ಕೋಟಿ ಫಲಾನುಭವಿಗಳಿಗೆ 7,763 ರು ನೆರವನ್ನು ನೇರವಾಗಿ ವರ್ಗಾಯಿಸಲಾಗಿದೆ. ಉಚಿತವಾಗಿ 200 ಯೂನಿಟ್ವರೆಗೆ ವಿದ್ಯುತ್ ನೀಡುವ ಗೃಹ ಜ್ಯೋತಿ ಯೋಜನೆಯ ಸೌಲಭ್ಯವನ್ನು 1.60 ಕೋಟಿ ಕುಟುಂಬಗಳು ಪಡೆದುಕೊಳ್ಳುತ್ತಿವೆ. ಈ ಯೋಜನೆಗಾಗಿ 8,844 ಕೋಟಿ ರು ವೆಚ್ಚ ಮಾಡಲಾಗಿದೆ. ಯುವ ನಿಧಿ ಯೋಜನೆಯಡಿ 1.31 ಲಕ್ಷ ಪದವಿ ಮತ್ತು ಡಿಪ್ಲೊಮಾ ಪಡೆದ ನಿರುದ್ಯೋಗಿಗಳಿಗೆ ನೆರವು ನೀಡಲಾಗುತ್ತಿದ್ದು, ಇದಕ್ಕಾಗಿ 91 ಕೋಟಿ ರೂಗಳನ್ನು ಭರಿಸಲಾಗಿದೆ. ನಮ್ಮ ಸರ್ಕಾರದ ಜನಕಲ್ಯಾಣ ಯೋಜನೆಗಳು 5 ಗ್ಯಾರಂಟಿಗಳಿಗಷ್ಟೇ ಸೀಮಿತವಾಗಿಲ್ಲ. ದುರ್ಬಲ ವರ್ಗದವರಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ವಿವಿಧ ಮಾಸಿಕ ಪಿಂಚಣಿಗಳಡಿ 78.64 ಲಕ್ಷ ಫಲಾನುಭವಿಗಳು ನೇರ ನಗದು ವರ್ಗಾವಣೆಯ ರೂಪದಲ್ಲಿ ನೆರವು ಪಡೆಯುತ್ತಿದ್ದಾರೆ. ಮೈತ್ರಿ ಯೋಜನೆಯಡಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ನೀಡಲಾಗುವ ಪಿಂಚಣಿ ಮೊತ್ತವನ್ನು 800 ರೂಗಳಿಂದ 1,200 ರೂಗಳಿಗೆ ಹಾಗೂ ಮಾಜಿ ದೇವದಾಸಿಯರಿಗೆ ನೀಡಲಾಗುತ್ತಿರುವ ಮಾಸಾಶನವನ್ನು 1,500 ರೂಪಾಯಿಗಳಿಂದ 2,000 ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ. ಇದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವೃದ್ಧಾಪ್ಯ ವೇತನ, ವಿಧವಾ ವೇತನ, ಮೈತ್ರಿ, ಮನಸ್ವಿನಿ ಮೊದಲಾದ ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ 13,027 ಕೋಟಿ ರು ವೆಚ್ಚ ಮಾಡಲಾಗಿದೆ. ಇದರ ಜೊತೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹಾಲು ಉತ್ಪಾದಕರ ಖಾತೆಗಳಿಗೆ 1,822.28 ಕೋಟಿ ರೂಗಳ ಪ್ರೋತ್ಸಾಹಧನವನ್ನು ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗಿದೆ. ಸಹಕಾರ ಸಂಸ್ಥೆಗಳಿಂದ ನೀಡಲಾದ ಬೆಳೆ ಸಾಲ, ಸ್ವಸಹಾಯ ಸಂಘಗಳ ಸಾಲ ಹಾಗೂ ಮತ್ತಿತರ ಸಾಲಗಳಿಗೆ 1,642 ಕೋಟಿ ರು ಬಡ್ಡಿ ಸಹಾಯಧನ ನೀಡಲಾಗಿದೆ ಹಾಗೂ 20,029 ಕೋಟಿ ರು ವೆಚ್ಚ ಭರಿಸಿ ನೀರಾವರಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ ಒದಗಿಸಲಾಗಿದೆ. ಕೊಬ್ಬರಿ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸಿದ ರಾಜ್ಯ ಸರ್ಕಾರವು ಪ್ರತಿ ಕ್ವಿಂಟಾಲ್ ಕೊಬ್ಬರಿಗೆ ಹೆಚ್ಚುವರಿಯಾಗಿ 1,500 ಪ್ರೋತ್ಸಾಹಧನ ಘೋಷಿಸಿದ್ದೇವೆ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಕೇಂದ್ರದ ನಾಫೆಡ್ನಿಂದ ಬರಬೇಕಾದ ಪೂರ್ಣ ಅನುದಾನ ಬಿಡುಗಡೆಯನ್ನು ನಿರೀಕ್ಷಿಸಿ ರಾಜ್ಯ ಸರ್ಕಾರ ಘೋಷಿಸಿದ ನೆರವು ಸೇರಿದಂತೆ ಒಟ್ಟು 870 ಕೋಟಿ ರೂಗಳನ್ನು ನೇರವಾಗಿ 58,893 ರೈತರ ಖಾತೆಗಳಿಗೆ ವರ್ಗಾಯಿಸಿದೆ. ಅಸಂಘಟಿತ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗಾಗಿ ಮೋಟಾರು ಮತ್ತು ಇತರ ಸಂಬಂಧಿತ ಕಾರ್ಮಿಕರಿಗೆ ಹಾಗೂ ಸಿನಿಮಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿದ ಕಾರ್ಮಿಕರ ಕಲ್ಯಾಣಕ್ಕೆ ಪ್ರತ್ಯೇಕ ಕಾಯ್ದೆಗಳನ್ನು ಜಾರಿಗೊಳಿಸಲಾಗಿದೆ. ಇದರೊಂದಿಗೆ ಗಿಗ್ ಕಾರ್ಮಿಕರ ವಿಮಾ ಸೌಲಭ್ಯ ಯೋಜನೆ ಮತ್ತು ಪತ್ರಿಕಾ ವಿತರಕರಿಗೆ ಅಪಘಾತ ಮತ್ತು ವೈದ್ಯಕೀಯ ಸೌಲಭ್ಯ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಅಭ್ಯುದಯಕ್ಕಾಗಿ ನಮ್ಮ ಸರ್ಕಾರದ ಇಂದಿನ ಅವಧಿಯಲ್ಲಿ ಜಾರಿಗೊಳಿಸಲಾಗಿದ್ದ ಎಸ್ಸಿ, ಎಸ್ಪಿ ಮತ್ತು ಟಿಎಸ್ಪಿ ಕಾಯ್ದೆ 2013 ಸೆಕ್ಷನ್ 7D ಅನ್ನು ಕೈಬಿಡುವ ಮೂಲಕ ಅನುದಾನ ಪರಿಶಿಷ್ಟ ಸಮುದಾಯಗಳಿಗಾಗಿಯೇ ಬಳಕೆಯಾಗುವುದನ್ನು ಖಾತರಿಪಡಿಸಲಾಗಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಹಾಗೂ ಹಿಂದುಳಿದ ವರ್ಗದವರಿಗೆ 1 ಕೋಟಿ ರೂವರೆಗಿನ ಗುತ್ತಿಗೆಯಲ್ಲಿ ಮೀಸಲಾತಿ
1 ಕೋಟಿ ರೂವರೆಗಿನ ಗುತ್ತಿಗೆಯಲ್ಲಿ ಮೀಸಲಾತಿ, ಸರ್ಕಾರಿ ಹುದ್ದೆಗಳಿಗೆ ಹೊರಗುತ್ತಿಗೆ ಆಧಾರದ ನೇಮಕಾತಿಯಲ್ಲಿ ಮೀಸಲಾತಿ, ಮಹಿಳಾ ಉದ್ಯಮಿಗಳಿಗೆ ಕೆಎಸ್ಎಫ್ಸಿಯಲ್ಲಿ ಶೇಕಡಾ 4 ಬಡ್ಡಿ ದರದಲ್ಲಿ ನೀಡುವ ಸಾಲದ ಮಿತಿ 5 ಕೋಟಿ ರೂಗಳಿಗೆ ಹೆಚ್ಚಳ ಮುಂತಾದ ಉಪಕ್ರಮಗಳ ದುರ್ಬಲ ವರ್ಗಗಳ ಕುರಿತ ನಮ್ಮ ಕಾಳಜಿ ಸಾಕ್ಷಿಯಾಗಿವೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಡಿ ಹೋಬಳಿಗೊಂದು ವಸತಿ ಶಾಲೆ ಪ್ರಾರಂಭಿಸುವ ಗುರಿಯನ್ನು ಹೊಂದಿದ್ದು, ಪ್ರಸಕ್ತ ಸಾಲಿನಲ್ಲಿ 20 ಹೊಸ ವಸತಿ ಶಾಲೆಗಳು ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಉನ್ನತ ಶಿಕ್ಷಣಕ್ಕೆ ಉತ್ತೇಜನ ನೀಡಲು ಪೂರಕವಾಗಿ ಹೊಸದಾಗಿ ಒಟ್ಟು 295 ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರು ಮಾಡಲಾಗಿದೆ. ಪರಿಶಿಷ್ಟ ಪಂಗಡದ ಅತಿ ಹಿಂದುಳಿದ 23 ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಗಳ ವಿದ್ಯಾರ್ಥಿಗಳಿಗೆ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಶೇಕಡಾ 20% ಮೀಸಲಾತಿ ಹಾಗೂ ನೇರ ಪ್ರವೇಶ ಅವಕಾಶ ಕಲ್ಪಿಸಲಾಗಿದೆ. ಅಲ್ಲದೆ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಗಳ ವಿದ್ಯಾರ್ಥಿಗಳ ಸಂಖ್ಯಾಬಲವನ್ನು 25ರಿಂದ 40ಕ್ಕೆ ಹೆಚ್ಚಿಸಲಾಗಿದೆ. ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗಾಗಿ ಬಾಡಿಗೆ ಕಟ್ಟಡದಲ್ಲಿರುವ 30 ವಿದ್ಯಾರ್ಥಿ ನಿಲಯಗಳ ಸ್ವಂತ ಕಟ್ಟಡ ನಿರ್ಮಾಣ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ. ಅಲ್ಪಸಂಖ್ಯಾತ ಸಮುದಾಯಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 100 ಹೊಸ ಮೌಲಾನಾ ಆಜಾದ್ ಶಾಲೆಗಳ ಪ್ರಾರಂಭ ಹಾಗೂ 50 ಸಂಖ್ಯಾಬಲವುಳ್ಳ 25 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳನ್ನು ಪ್ರಾರಂಭಿಸಲು ಕ್ರಮ ಕೈಗೊಳ್ಳಲಾಗಿದೆ. ಸ್ವಂತ ಕಟ್ಟಡ ಹೊಂದಿರುವ 25 ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನು ಪ್ರಾರಂಭಿಸಲಾಗಿದೆ. ಮಧ್ಯಾಹ್ನದ ಉಪಹಾರ ಯೋಜನೆಯಡಿ ಅಜೀಂ ಪ್ರೇಮ್ಜಿ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಮೊಟ್ಟೆ ಅಥವಾ ಚಿಕ್ಕಿ ಅಥವಾ ಬಾಳೆಹಣ್ಣಿನ ವಿತರಣೆಯನ್ನು ವಾರದಲ್ಲಿ 2 ದಿನಗಳಿಂದ 6 ದಿನಗಳಿಗೆ ಹೆಚ್ಚಿಸಲಾಗಿದೆ. ಹಾಗೂ ಶ್ರೀ ಸತ್ಯಸಾಯಿ ಅನ್ನಪೂರ್ಣ ಟ್ರಸ್ಟ್ ಮುದ್ದೇನಹಳ್ಳಿ ಇವರ ಸಹಭಾಗಿತ್ವದಲ್ಲಿ ವಾರದಲ್ಲಿ 3 ದಿನ ರಾಗಿ ಮಾಲ್ಟ್ ಅನ್ನು ನೀಡಲಾಗುತ್ತಿದೆ. ರಾಜ್ಯದ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ 11,494 ಶಿಕ್ಷಕರನ್ನು ನೇಮಿಸಿಕೊಳ್ಳಲಾಗಿದೆ. ಬಾಕಿ ಇರುವ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡುವ ಪ್ರಕ್ರಿಯೆ ಪ್ರಾರಂಭಿಸುತ್ತೇವೆ. ಮುಕ್ತ, ನಿರ್ಭೀತ ಸಮಾಜದ ನಿರ್ಮಾಣ ಹಾಗೂ ವೈಜ್ಞಾನಿಕ ತಳಹದಿಯ ಮೇಲೆ ಉನ್ನತ ಶಿಕ್ಷಣ ವ್ಯವಸ್ಥೆ ರೂಪಿಸಲು ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲಾಗುತ್ತಿದೆ. ಇದಕ್ಕಾಗಿ ಸರ್ಕಾರವು ರಚಿಸಿದ್ದ ರಾಜ್ಯದ ಶಿಕ್ಷಣ ನೀತಿ ಆಯೋಗದ ಮಧ್ಯಂತರ ವರದಿಯ ಆಧಾರದಲ್ಲಿ ಪದವಿ ಶಿಕ್ಷಣದ ಅವಧಿ ಹಾಗೂ ಪಠ್ಯಕ್ರಮವನ್ನು ಪರಿಷ್ಕರಿಸಲಾಗಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದ 2 ಮುಂಗಾರು ಹಂಗಾಮುಗಳಲ್ಲಿ ರಾಜ್ಯ ಸಂಪೂರ್ಣ ವಿಭಿನ್ನ ಪರಿಸ್ಥಿತಿಯನ್ನು ಎದುರಿಸುತ್ತಿದೆ. ಕಳೆದ ವರ್ಷ ತೀವ್ರ ಬರಗಾಲಕ್ಕೆ ತುತ್ತಾದರೆ ಈ ಬಾರಿ ಅತಿವೃಷ್ಟಿಗೆ ಒಳಗಾಗಿದೆ. ಕೇಂದ್ರ ಸರ್ಕಾರವು ಬರ ಪರಿಹಾರದ ಮೊತ್ತವನ್ನು ತಡವಾಗಿ ನೀಡಿದರೂ ರಾಜ್ಯದಲ್ಲಿ ಬರದಿಂದಾಗಿ ಜನರಿಗೆ ಹೆಚ್ಚಿನ ಅನಾನುಕೂಲಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಯಿತು. NDRF ಅಡಿ ರಾಜ್ಯ ಸರ್ಕಾರ ಬರಗಾಲದಿಂದ ಬಾಧಿತರಾದ ಪ್ರತಿ ರೈತರಿಗೆ 2,000 ರೂಪಾಯಿವರೆಗೆ ಒಟ್ಟು 636.45 ಕೋಟಿ ರೂಗಳ ಮಧ್ಯಂತರ ಪರಿಹಾರವನ್ನು ವಿತರಿಸಿತು. ಒಟ್ಟಾರೆಯಾಗಿ ಬೆಳೆ ನಷ್ಟ ಅನುಭವಿಸಿದ 38,58,737 ರೈತರಿಗೆ 3,454.66 ಕೋಟಿ ರು ಬೆಳೆಹಾನಿ ಪರಿಹಾರವನ್ನು NDRF ಅಡಿ ವಿತರಿಸಲಾಗಿದೆ. ಇದರೊಂದಿಗೆ 17.88 ಲಕ್ಷ ಸಣ್ಣ ಮತ್ತು ಅತಿಸಣ್ಣ ಕುಟುಂಬಗಳಿಗೆ ಜೀವನ ನಿರ್ವಹಣೆಗಾಗಿ ಒಟ್ಟು 512.83 ಕೋಟಿ ರೂಗಳಷ್ಟು ಜೀವನೋಪಾಯ ಪರಿಹಾರ ವಿತರಿಸಲಾಗಿದೆ. ಪ್ರವಾಹ ಪೀಡಿತ ಜಿಲ್ಲೆಗಳಿಗೆ ನಾನು ಸ್ವತಃ ಭೇಟಿ ನೀಡಿದ್ದೇನೆ. ನಮ್ಮ ಸಚಿವರುಗಳು ಜಿಲ್ಲೆಗಳಲ್ಲಿದ್ದು ಪರಿಸ್ಥಿತಿಯನ್ನು ನಿಭಾಯಿಸಿದ್ದಾರೆ. ಜೀವಹಾನಿ, ಜಾನುವಾರುಗಳ ಸಾವು ಹಾಗೂ ಮನೆ ಹಾನಿಗಳಿಗೆ ತ್ವರಿತವಾಗಿ ಪರಿಹಾರ ಒದಗಿಸುವಂತೆ ಸೂಚಿಸಲಾಗಿದೆ. ಮನೆ ಕಳೆದುಕೊಂಡವರಿಗೆ 1.2 ಲಕ್ಷ ರು ಪರಿಹಾರದೊಂದಿಗೆ ಮನೆ ಹಂಚಿಕೆ ಮಾಡಲು ಕ್ರಮ ವಹಿಸಿದ್ದೇವೆ. ಅಭಿವೃದ್ಧಿ ಮತ್ತು ಪರಿಸರ ನಡುವೆ ಸಮತೋಲನ ಸಾಧಿಸುವುದು
ಅತಿ ಅಗತ್ಯ ಎಂಬ ಪ್ರಕೃತಿಯ ಎಚ್ಚರಿಕೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ರಾಜ್ಯದ ಪಶ್ಚಿಮ ಘಟ್ಟಗಳ ವ್ಯಾಪ್ತಿಗೆ ಒಳಪಡಿರುವ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕೊಡಗು, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿನ 250 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಭೂ ಕುಸಿತ ಸಂಭವಿಸಬಹುದಾದ 1351 ಗ್ರಾಮಗಳನ್ನು ಗುರುತಿಸಿದೆ. ಈ ಪ್ರದೇಶಗಳಲ್ಲಿ ಭೂಕುಸಿತ ತಡೆಗಟ್ಟಲು ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆ ಮತ್ತು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಮೆಕ್ಯಾನಿಕ್ಸ್ ಸಹಯೋಗದಲ್ಲಿ 100 ಕೋಟಿ ರು ವೆಚ್ಚದಲ್ಲಿ ಉಪಶಮನ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ. ಮಾನವ ವನ್ಯ ಪ್ರಾಣಿ ಸಂಘರ್ಷ ನಾವು ಎದುರಿಸುವ ಪ್ರಮುಖ ಸವಾಲಾಗಿದೆ. ಇದನ್ನು ಸಮರ್ಥವಾಗಿ ತಡೆಗಟ್ಟುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ 120 ಕಿಲೋಮೀಟರ್ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಲಾಗುತ್ತಿದೆ. ಇದರೊಂದಿಗೆ 7 ಆನೆ ಟಾಸ್ಕ್ ಫೋರ್ಸ್ ಹಾಗೂ 2 ಚಿರತೆ ಟಾಸ್ಕ್ ಫೋರ್ಸ್ ರಚಿಸಲಾಗಿದೆ. ಇತ್ತೀಚೆಗೆ ಮಾನವ ಆನೆ ಸಂಘರ್ಷ ತಡೆಗಟ್ಟುವ ಕುರಿತು ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ವಿವಿಧ ವಸತಿ ಯೋಜನೆಗಳಡಿ ಒಟ್ಟು 3690 ಕೋಟಿ ರು ವೆಚ್ಚದಲ್ಲಿ 2.38 ಲಕ್ಷ ಮನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಡಿ ಫಲಾನುಭವಿಗಳಿಗೆ ಆರ್ಥಿಕವಾಗಿ ಹೊರೆಯಾಗಿದ್ದ ವಂತಿಗೆಯಲ್ಲಿ ತಲಾ 4 ಲಕ್ಷ ರುಗಳಂತೆ ರಾಜ್ಯ ಸರ್ಕಾರವೇ ಭರಿಸಲು ತೀರ್ಮಾನಿಸಿ ಅರ್ಧಕ್ಕೆ ನಿಂತಿದ್ದ ಮನೆಗಳ ನಿರ್ಮಾಣ ಮತ್ತೆ ಪ್ರಾರಂಭವಾಗಿದೆ. ಈಗಾಗಲೇ 36,781 ಮನೆಗಳನ್ನು ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರಿಸುವ ಮೂಲಕ ಬಡಜನರ ಸ್ವಂತ ಸೂರಿನ ಕನಸನ್ನು ಸಾಕಾರಗೊಳಿಸಿದ್ದೇವೆ. ಹಾಗೆಯೇ ಇನ್ನುಳಿದ ಮನೆಗಳನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಕ್ರಮಗಳನ್ನು ಕೈಗೊಂಡಿದ್ದೇವೆ. ಜನರಿಗೆ ಸರಳವಾಗಿ, ಪಾರದರ್ಶಕವಾಗಿ ನಾಗರಿಕ ಸೇವೆಗಳನ್ನು ದೊರಕಿಸಲು ನಮ್ಮ ಸರ್ಕಾರವು ಹಲವು ಉಪಕ್ರಮಗಳನ್ನು ಕೈಗೊಂಡಿದೆ. ಈ ನಿಟ್ಟಿನಲ್ಲಿ ಪಹಣಿಗೆ ಆಧಾರ್ ಜೋಡಣೆ, ಆಟೋ ಮ್ಯೂಟೇಷನ್ ಸೌಲಭ್ಯ, ಬಗರುಕುಂ ಸಾಗುವಳಿ ತಂತ್ರಾಂಶ, ಕಂದಾಯ ದಾಖಲೆಗಳ ಡಿಜಿಟಲೀಕರಣ, ನಗರಾಸ್ತಿ ಮಾಲೀಕತ್ವದ ಹಕ್ಕು ದಾಖಲೆಗಳ ಯೋಜನೆ ಮೊದಲಾದವುಗಳ ರೈತರ, ಜನಸಾಮಾನ್ಯರ ಸಮಯ ಹಾಗೂ ಶ್ರಮ ಉಳಿತಾಯ ಮಾಡುವತ್ತ ಮಹತ್ವದ ಕ್ರಮಗಳಾಗಿವೆ. ಗ್ರಾಮೀಣ ಪ್ರದೇಶದ ಜನರು ತಮ್ಮ ಗ್ರಾಮ ಪಂಚಾಯಿತಿಯಲ್ಲಿಯೇ ಸಕಾಲದಲ್ಲಿ ಜನನ ಮರಣ ನೋಂದಣಿ ಮಾಡುವ ಉದ್ದೇಶದಿಂದ ರಾಜ್ಯದ ಎಲ್ಲ 5,950 ಗ್ರಾಮ ಪಂಚಾಯಿತಿಗಳಲ್ಲಿರುವ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳನ್ನು ಜನನ ಮರಣ ಉಪನೋಂದಣಾಕಾರಿಗಳನ್ನಾಗಿ ನೇಮಿಸಲಾಗಿದೆ. ನೋಂದಣಿ ಮತ್ತು ಮುದ್ರಾಂಕ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದ ವಿವಿಧ ಇಲಾಖೆಗಳಲ್ಲಿ ವರ್ಗಾವಣೆಯಲ್ಲಿ ಪಾರದರ್ಶಕತೆ ತರಲು ಕೌನ್ಸಿಲಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ದುಡಿಯುವ ತಾಯಂದಿರ ಅನುಕೂಲಕ್ಕಾಗಿ 4,000 ಪಂಚಾಯಿತಿಗಳಲ್ಲಿ ಕೂಸಿನ ಮನೆ ಶಿಶುಪಾಲನಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಆರ್ಥಿಕ ಅಭಿವೃದ್ಧಿ, ಈಗಾಗಲೇ ಹೇಳಿದಂತೆ ಕಲ್ಯಾಣ ಯೋಜನೆಗಳ ಜೊತೆಗೆ ಆರ್ಥಿಕ ಅಭಿವೃದ್ಧಿ ದರದ ವೇಗ ಹೆಚ್ಚಿಸಲು ಉದ್ಯಮ, ಕೃಷಿ, ಮೂಲಭೂತ ಸೌಕರ್ಯ ಮುಂತಾದ ಕ್ಷೇತ್ರಗಳಲ್ಲಿ ಬಹುಮುಖಿ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ. ರಾಜ್ಯದ ಸಮಗ್ರ ಅಭಿವೃದ್ಧಿಯೇ ನಮ್ಮ ಗುರಿ ಮತ್ತು ಧ್ಯೇಯವಾಗಿದೆ. 2023-24ನೇ ಸಾಲಿನಲ್ಲಿ ಕರ್ನಾಟಕ ರಾಜ್ಯವು 54,427 ಕೋಟಿ ರು ವಿದೇಶಿ ಬಂಡವಾಳ ಹೂಡಿಕೆ ಆಕರ್ಷಿಸುವುದರೊಂದಿಗೆ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ. 2023-24ನೇ ಸಾಲಿನಲ್ಲಿ ವಿವಿಧ ಉದ್ಯಮ ಸಂಸ್ಥೆಗಳೊಂದಿಗೆ 13 ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ. ಇವುಗಳ ಅಡಿಯಲ್ಲಿ ರಾಜ್ಯದಲ್ಲಿ 42,915 ಕೋಟಿ ರು ಹೂಡಿಕೆಯಾಗಿ ಸುಮಾರು 22,600 ಹೊಸ ಉದ್ಯೋಗಗಳು ಸೃಷ್ಟಿಯಾಗುವ ನಿರೀಕ್ಷೆ ಇದೆ. 2023-24ನೇ ಸಾಲಿನಲ್ಲಿ ರಾಜ್ಯ ಏಕಗವಾಕ್ಷಿ ಅನುಮೋದನಾ ಸಮಿತಿಗಳಲ್ಲಿ 591 ಬಂಡವಾಳ ಹೂಡಿಕೆ ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇವುಗಳಿಂದ ಸುಮಾರು 84,232 ಕೋಟಿ ರು ಬಂಡವಾಳ ಹರಿದು ಬರಲಿದ್ದು 1,56,986 ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ.
2023-24 ಸಾಲಿನಲ್ಲಿ ರಾಜ್ಯವು 1,66,545 ಮಿಲಿಯನ್ ಅಮೆರಿಕನ್ ಡಾಲರ್ ಮೊತ್ತದ ರಫ್ತು ಮಾಡಿ ಮೊದಲನೇ ಸ್ಥಾನದಲ್ಲಿದೆ. ಕಳೆದ ಸಾಲಿಗೆ ಹೋಲಿಸಿದರೆ ರಾಜ್ಯವು ಶೇಕಡ 5.20% ಪ್ರಗತಿಯನ್ನು ಸಾಧಿಸಿದೆ. ರಾಜ್ಯಕ್ಕೆ ಅಂತಾರಾಷ್ಟ್ರೀಯ ಹಾಗೂ ರಾಷ್ಟ್ರೀಯ ಬಂಡವಾಳವನ್ನು ಆಕರ್ಷಿಸುವ ಸಂಬಂಧ ವಿಶ್ವ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇನ್ವೆಸ್ಟ್ ಕರ್ನಾಟಕ 225 ಬೆಂಗಳೂರಿನಲ್ಲಿ ಫೆಬ್ರವರಿ 25ರಲ್ಲಿ ಆಯೋಜಿಸಲಾಗುತ್ತಿದೆ. ಇದಕ್ಕೆ ಭರದ ಸಿದ್ಧತೆ ನಡೆಯುತ್ತಿದ್ದು, ದೇಶ ವಿದೇಶಗಳಲ್ಲಿ ರೋಡ್ ಶೋಗಳನ್ನು ನಡೆಸಿ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು. ರಾಜ್ಯ ಸರ್ಕಾರವು ಸಂಪೂರ್ಣ ಕ್ಲೀನ್ ಮೊಬಿಲಿಟಿ ವಾಹನ ಮೌಲ್ಯ ಸರಪಳಿಯಲ್ಲಿ 50,000 ಕೋಟಿ ರು ಹೂಡಿಕೆಗಳನ್ನು ಆಕರ್ಷಿಸುವ ಹಾಗೂ ಸರಿಸುಮಾರು 1 ಲಕ್ಷ ಹೊಸ ಉದ್ಯೋಗಗಳನ್ನು ಸೃಷ್ಟಿಸುವ ಉದ್ದೇಶದೊಂದಿಗೆ ಕರ್ನಾಟಕ ಕ್ಲೀನ್ ಮೊಬಿಲಿಟಿ ಪಾಲಿಸಿ 2024-29 ಕರಡನ್ನು ನೀತಿಯನ್ನು ಸಿದ್ಧಪಡಿಸಿದ್ದು ಅನುಮೋದನೆಯ ಅಂತಿಮ ಹಂತದಲ್ಲಿರುತ್ತದೆ. ಕೃಷಿ ಕ್ಷೇತ್ರದಲ್ಲಿ ಉದ್ಯಮಶೀಲತೆ ಹೆಚ್ಚಿಸಲು ಹಾಗೂ ಗ್ರಾಮೀಣ ಭಾಗದ ಯುವಕರಿಗೆ ಉದ್ಯೋಗ ಸೃಜನೆಗಾಗಿ ಕೃಷಿ ನವೋದ್ಯಮ ಯೋಜನೆಯಡಿ 40 ಉದ್ಯಮಗಳಿಗೆ ಉತ್ತೇಜನ ನೀಡಲಾಗಿದೆ. ಐಟಿ-ಬಿಟಿ ವಲಯದಲ್ಲಿ ಉದ್ಯಮಗಳ ಅಗತ್ಯಕ್ಕೆ ತಕ್ಕಂತೆ ಕೌಶಲ್ಯ ತರಬೇತಿಯನ್ನು ಒದಗಿಸಲು ಕೌಶಲ್ಯ ಸಲಹಾ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯು ಉದ್ಯಮ ಬೇಡಿಕೆಗಳ ಅನುಗುಣವಾಗಿ ಕೋರ್ಸ್ಗಳ ವಿವರವಾದ ಯೋಜನೆಯ ಕುರಿತು ವರದಿ ನೀಡಿದ್ದು, ಈ ಕೌಶಲ್ಯಗಳ ತರಬೇತಿಯನ್ನು ನೀಡಲು ಕ್ರಮ ವಹಿಸಲಾಗುವುದು. ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಖಾಲಿ ಇರುವ ಹುದ್ದೆ ಭರ್ತಿಗೆ ಒತ್ತು ನೀಡಲಾಗಿದ್ದು 15,428 ಹುದ್ದೆಗಳ ಭರ್ತಿಗೆ ಸರ್ಕಾರ ಅನುಮೋದನೆ ನೀಡಿದೆ. ಇಂದಿನ ಸರ್ಕಾರದ ಅವಧಿಯಲ್ಲಿ ಅಧಿಸೂಚನೆಯಾಗಿ ಬಾಕಿ ಉಳಿದಿದ್ದ 670 ಹುದ್ದೆಗಳೂ ಸೇರಿದಂತೆ ಒಟ್ಟು 11,512 ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿದೆ. ಉತ್ತಮ ಮೂಲಸೌಕರ್ಯಗಳು, ಸಾರಿಗೆ ಸಂಪರ್ಕ ಸೌಲಭ್ಯಗಳು ಆರ್ಥಿಕತೆಯ ಬೆಳವಣಿಗೆಗೆ ವೇಗವರ್ಧಕವಿದ್ದಂತೆ ಈ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ 1,917 ಕಿಲೋಮೀಟರ್ ರಾಜ್ಯ ಹೆದ್ದಾರಿ, 2,502 ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು 150 ಸೇತುವೆಗಳನ್ನು ನಿರ್ಮಾಣ ಮಾಡಲಾಗುವುದು. SHDP ಹಂತ 5 ಅಡಿಯಲ್ಲಿ ಒಟ್ಟು 9,000 ಕೋಟಿ ರು ಮೊತ್ತದಲ್ಲಿ 2,500 ಕಿಲೋಮೀಟರ್ ಹೆದ್ದಾರಿಗಳ ಅಭಿವೃದ್ಧಿಯನ್ನು 2 ಘಟ್ಟಗಳಲ್ಲಿ ಕೈಗೊಳ್ಳಲು ಅನುಮೋದನೆ ನೀಡಲಾಗಿದೆ. ಘಟ್ಟ 1ರ 4,000 ಕೋಟಿ ರು ಮೊತ್ತದಲ್ಲಿ 1,467 ಕಿಲೋಮೀಟರ್ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗೆ ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗಾಗಿ PMGSY ಮತ್ತು ನಮ್ಮ ಗ್ರಾಮ ನಮ್ಮ ರಸ್ತೆ ಮತ್ತು ವಿಶೇಷ ಅಭಿವೃದ್ಧಿ ಯೋಜನೆಗಳಡಿ ಒಟ್ಟು 803.32 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 463.11 ಕೋಟಿ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗಿದ್ದು, ಪ್ರಗತಿ ಪಥ ಹಾಗೂ ಕಲ್ಯಾಣ ಪಥ ಯೋಜನೆಯಡಿ ಒಟ್ಟು 8,260 ಕಿಲೋಮೀಟರ್ ಉದ್ದದ ರಸ್ತೆಯನ್ನು 6,190 ಕೋಟಿ ರುಗಳ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗಿದೆ. ಬೆಂಗಳೂರು ನಗರವನ್ನು ವಿಶ್ವದರ್ಜೆಯ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ಜಾರಿಗೊಳಿಸಲಾಗಿದೆ. ನಗರದಲ್ಲಿ ವಿನೂತನ ಆರ್ಥಿಕ ಸಂಪನ್ಮೂಲ ಕ್ರೋಢೀಕರಣ ಮಾದರಿ ಅಡಿಯಲ್ಲಿ ಇಂಟಿಗ್ರೇಟೆಡ್ ಫೈನಾನ್ಷಿಯಲ್ ಮಾಡೆಲ್ ಕನಿಷ್ಠ 48,681 ಕೋಟಿ ವೆಚ್ಚದಲ್ಲಿ ದೀರ್ಘಾವಧಿಯ ಮೂಲಭೂತ ಸೌಕರ್ಯ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಯೋಜಿಸಲಾಗಿದೆ. ಬೆಂಗಳೂರಿನ ಸಂಚಾರ ದಟ್ಟಣೆ ನಿವಾರಣೆಯ ಉದ್ದೇಶದಿಂದ ಫೆರಿಫೆರಲ್ ರಿಂಗ್ ರೋಡ್ ಯೋಜನೆಯನ್ನು ಅನುಷ್ಠಾನಗೊಳಿಸಲು ನಮ್ಮ ಸರ್ಕಾರ ದೃಢ ಸಂಕಲ್ಪ ಮಾಡಿದೆ. ರಾಜ್ಯದ ನೀರಾವರಿ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಈ ಬಾರಿ ಹೆಚ್ಚಿನ ಅನುದಾನ ಒದಗಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಈವರೆಗೆ ಎತ್ತಿನಹೊಳೆ ಯೋಜನೆಯಡಿ 855.02 ಕೋಟಿ ರು ವೆಚ್ಚ ಭರಿಸಲಾಗಿದೆ. ಮೇಕೆದಾಟು ಸಮತೋಲನ ಜಲಾಶಯ ಹಾಗೂ ಕುಡಿಯುವ ನೀರಿನ ಯೋಜನೆಯ ಕಾಮಗಾರಿ ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸಲು ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿಯ ವಿಭಾಗ ಕಚೇರಿ ಮತ್ತು ಉಪವಿಭಾಗ ಕಚೇರಿ ಸ್ಥಳಾಂತರ ಮಾಡಲಾಗಿದೆ. ಕೇಂದ್ರ ರಾಜ್ಯ ಸಂಬಂಧದ ಸವಾಲುಗಳು. ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧವನ್ನು ಸಂವಿಧಾನ ಸ್ಪಷ್ಟಪಡಿಸಿದೆ. ಜನಕಲ್ಯಾಣ ಕಾರ್ಯಗಳನ್ನು ಅನುಷ್ಠಾನಗೊಳಿಸುವುದು ರಾಜ್ಯಗಳ ಜವಾಬ್ದಾರಿಯಾಗಿದ್ದು, ಅವುಗಳಿಗೆ ಪೂರಕವಾಗಿ ಸಂಪನ್ಮೂಲ ಒದಗಿಸುವುದು ಕೇಂದ್ರದ ಹೊಣೆಗಾರಿಕೆ. ಇತ್ತೀಚಿನ ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಈ ಆಶಯದಿಂದ ದೂರ ಸರಿಯುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯಗಳಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯವಾಗುತ್ತಿದೆ. ಸಂವಿಧಾನದ ಆಶಯಗಳನ್ನು ನಿರ್ಲಕ್ಷಿಸಿ
ರಾಜ್ಯಗಳಿಗೆ ದೊರೆಯಬೇಕಾದ ಹಣಕಾಸಿನ ಪಾಲನ್ನು ನೀಡಲು ಮೀನಾಮೇಷ ಎಣಿಸಲಾಗುತ್ತಿದೆ. ಕೇಂದ್ರದಿಂದ ನ್ಯಾಯಯುತವಾಗಿ ಬರಬೇಕಾದ ಪರಿಹಾರದ ಮೊತ್ತ ಪಡೆಯಲು ನ್ಯಾಯಾಲಯದ ಮೊರೆ ಹೋಗುವ ಅನಿವಾರ್ಯತೆ ಎದುರಾಗಿರುವುದು ಜನಹಿತಕ್ಕೆ ಒಳ್ಳೆಯದಲ್ಲ. ಮುಂದಿನ ದಿನಗಳಲ್ಲಾದರೂ ಕೇಂದ್ರ ಸರ್ಕಾರವು ರಾಜ್ಯಗಳು ಅಭಿವೃದ್ಧಿಯಾದರೆ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಮನಗಂಡು ರಾಜ್ಯಗಳ ಅಭಿವೃದ್ಧಿಗೆ ಅನುದಾನಗಳನ್ನು ಬಿಡುಗಡೆ ಮಾಡಬೇಕೆಂದು ಈ ಸಂದರ್ಭದಲ್ಲಿ ಸಮಸ್ತ ನಾಡಬಂಧುಗಳ ಪರವಾಗಿ ಒತ್ತಾಯಿಸುತ್ತೇನೆ. ಅಂತೆಯೇ ಜನತೆಯ ತೀರ್ಪನ್ನು ಧಿಕ್ಕರಿಸಿ ನಡೆಸುವ ಹಿಂಬಾಗಿಲ ರಾಜಕಾರಣವನ್ನು ಇತಿಹಾಸದಲ್ಲಿ ಜನತೆ ಎಂದಿಗೂ ಕ್ಷಮಿಸಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ನಾಡಿನ ಮಹಾಜನತೆ ನೀಡಿದ ತೀರ್ಪನ್ನು ಗೌರವಿಸಿ ಸಂವಿಧಾನದ ಆಶಯಗಳ ಪ್ರಕಾರ ವಿರೋಧ ಪಕ್ಷಗಳು ಜವಾಬ್ದಾರಿಯುತವಾಗಿ ನಡೆಯಬೇಕೆಂಬುದನ್ನು ಎಲ್ಲರೂ ನಿರೀಕ್ಷಿಸುತ್ತಾರೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ರಾಜಕೀಯ ಪ್ರಬುದ್ಧತೆ ಮೆರೆದಿರುವ ಮತದಾರರು ಪ್ರಜಾಪ್ರಭುತ್ವ ಯಾರ ಕೈಗೊಂಬೆಯಾಗಲು ಸಾಧ್ಯವಿಲ್ಲ ಎಂಬ ಸಂದೇಶ ನೀಡಿದ್ದಾರೆ. ದೇಶದ ಚಲನಶೀಲ, ಸ್ಪಂದನಶೀಲ ಪ್ರಜಾಪ್ರಭುತ್ವಕ್ಕೆ ನಮ್ಮ ಸಂವಿಧಾನವೇ ಶ್ರೀರಕ್ಷೆಯಾಗಿದೆ. ದೇಶದಲ್ಲಿ ನಮ್ಮ ಪ್ರಜಾಪ್ರಭುತ್ವವು ಕ್ರಿಯಾಶೀಲವಾಗಲು ಜನಜೀವನದ ಸಹಜ ಮತ್ತು ಅವಿಭಾಜ್ಯ ಭಾಗವಾಗಿರಲು ಎದುರಾಗಬಹುದಾದ ಅಡ್ಡಿ ಆತಂಕಗಳ ಕುರಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದೇ ಮುನ್ನೆಚ್ಚರಿಕೆ ನೀಡಿದ್ದರು. ಮೊದಲನೆಯದಾಗಿ ಜಾತಿ ಮತದ ಆಧಾರದ ಮೇಲೆ ವಿಭಜನೆಯ ರಾಜಕಾರಣ ಮಾಡುವ ವಿಚ್ಛಿದ್ರಕಾರಿ ಶಕ್ತಿಗಳನ್ನು ಅಧಿಕಾರದಿಂದ ದೂರ ಇಡಬೇಕು. ಎರಡನೆಯದಾಗಿ ಸಂವಿಧಾನಿಕ ಸಂಸ್ಥೆಗಳು ಮತ್ತು ಆಶಯಗಳನ್ನು ಬುಡಮೇಲು ಮಾಡುವ ಮನಸ್ಥಿತಿಯ ವ್ಯಕ್ತಿಗಳನ್ನು ಅಧಿಕಾರದಿಂದ ಮುಲಾಜಿಲ್ಲದೆ ದೂರ ಇಡಬೇಕು. ಅಂತಿಮವಾಗಿ ಸಾಮಾಜಿಕ ಪ್ರಜಾಪ್ರಭುತ್ವ ಇಲ್ಲದ ರಾಜಕೀಯ ಪ್ರಜಾಪ್ರಭುತ್ವ ಉಳಿಯಲು ಸಾಧ್ಯವಿಲ್ಲ ಎಂದು ಅವರು ಎಚ್ಚರಿಸಿದ್ದರು. ನಾಡಿನ ಸಮಸ್ತ ಜನರು ಸ್ವಾತಂತ್ರ್ಯ ಹೋರಾಟಗಾರರ ಮೂಲ ಆಶಯಗಳಿಗೆ ಅನುಗುಣವಾಗಿ ನಡೆದುಕೊಳ್ಳುವುದೇ ನಾವು ಅವರಿಗೆ ಸಲ್ಲಿಸುವ ಗೌರವವಾಗಿರುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಮತ್ತು ಹುತಾತ್ಮರಾದ ಅವರ ಕ್ರಾಂತಿಕಾರಿ ಸ್ನೇಹಿತರು, ನಮ್ಮ ಸಂವಿಧಾನ ನೀಡಿದ ಬಾಬಾ ಸಾಹೇಬ್ ಅಂಬೇಡ್ಕರ್, ವೈಜ್ಞಾನಿಕ ಮತ್ತು ಜಾತ್ಯತೀತ ತಳಹದಿಯ ಮೇಲೆ ಆಧುನಿಕ ಭಾರತದ ನಿರ್ಮಾಣಕ್ಕೆ ಬುನಾದಿ ಹಾಕಿದ ಜವಾಹರಲಾಲ್ ನೆಹರು ಮುಂತಾದ ಮಹನೀಯರನ್ನು ನಾವು ಸ್ಮರಿಸಬೇಕು ಹಾಗೂ ಅವರ ಆಶಯಗಳನ್ನು ಪಾಲಿಸಬೇಕು. ಇಲ್ಲದಿದ್ದರೆ ನೆರೆಹೊರೆಯ ದೇಶಗಳಲ್ಲಿ ತಲೆದೋರಿರುವ ಪ್ರಕ್ಷುಬ್ಧ ಪರಿಸ್ಥಿತಿ ಇಲ್ಲಿಯೂ ಎದುರಾಗಿಬಿಡಬಹುದು ಎಂಬ ಎಚ್ಚರಿಕೆ ನಮ್ಮೆಲ್ಲರಲ್ಲಿ ಇರಬೇಕಾಗುತ್ತದೆ. ಎಲ್ಲ ಜಾತಿ ಹಾಗೂ ಮತಗಳ ಜನರು ಒಟ್ಟುಗೂಡಿ ಸ್ವಾತಂತ್ರ್ಯ ಗಳಿಸಿದ್ದೇವೆ. ಎಲ್ಲರೂ ಒಟ್ಟುಗೂಡಿ ಈ ಅಮೂಲ್ಯ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ. ಮತದ ಬಿರುಕುಗಳನ್ನು ತೊರೆವೆ, ನುಡಿಗಳೊಡಕುಗಳನ್ನು ಮರೆವೆ, ಸ್ವತ್ತ ತೊಡಕುಗಳನ್ನು ಬಿರಿವೆ, ಸ್ವಾತಂತ್ರ್ಯದ ಸ್ವರ್ಗಕ್ಕೇರೆ ಪುಣ್ಯದೇಣಿ ಮೆಟ್ಟಲು. ರಾಷ್ಟ್ರಕವಿ ಕುವೆಂಪು ಅವರ ಈ ಸಾಲುಗಳಂತೆ ಜಾತಿ, ಧರ್ಮ, ಮತ, ಭಾಷೆಯ ಆಧಾರದ ಭೇದ ಭಾವಗಳನ್ನು ಮರೆತು ದೇಶದ ವೈವಿಧ್ಯತೆಯನ್ನು ಗೌರವಿಸುತ್ತಾ ಅಖಂಡತೆಯನ್ನು ಪಾಲಿಸುತ್ತಾ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಯಬೇಕಾಗಿದೆ. ಎಲ್ಲರಿಗೂ ಸಾಮಾಜಿಕ ಹಾಗೂ ಆರ್ಥಿಕ ಸ್ವಾತಂತ್ರ್ಯ ದೊರಕಿಸುವ ಮೂಲಕ ರಾಜಕೀಯ ಸ್ವಾತಂತ್ರ್ಯ ಅಬಾಧಿತವಾಗುವಂತೆ ಶ್ರಮಿಸಬೇಕಾಗಿದೆ. ಈ ಗುರಿ ಸಾಧನೆಗಾಗಿ ನಾವೆಲ್ಲರೂ ಒಟ್ಟಾಗಿ ದುಡಿಯೋಣ. ಸ್ವಸ್ಥ, ಸಮೃದ್ಧ, ಸಮಸಮಾಜದ ನಾಡು ಕಟ್ಟೋಣ ಎಂದು ಆಶಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ 78ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. Ladies and gentlemen, the Honorable Chief Minister of ಸಿದ್ದರಾಮಯ್ಯನವರು Karnataka 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂದೇಶವನ್ನ ನೀಡಿದ್ದಾರೆ. ಅದೊಂದು ವಿಶೇಷವಾದಂತ ಸಂದರ್ಭ. ಒಟ್ಟಾರೆಯಾಗಿ ಅಭಿವೃದ್ಧಿಯ ಪಥದಲ್ಲಿ ಭಾರತ ಇದೆ, ಅದರೊಟ್ಟಿಗೆ ಎಲ್ಲರೂ ಕೂಡ ಜೊತೆಯಾಗಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇನ್ನೀಗ ಪಥ ಸಂಚಲನದ ಒಂದು ವಿಶೇಷವಾದಂತ ಮುಂದುವರೆದ ಭಾಗವನ್ನು ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಗೌರವ ಸೂಚಿಸುವ ರಾಷ್ಟ್ರಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ ಮಂಜುನಾಥ್ ಅವರು, ಸಿದ್ದರಾಜು, ಐಶ್ವರ್ಯ ಮಹೇಶ್, ಮತಿಗುಂಟೆ ಕೃಷ್ಣಮೂರ್ತಿ, ನಾಗಚಂದ್ರಿಕಾ ಭಟ್, ಪದ ದೇವರಾಜ್, ಸಬನಳ್ಳಿ ರಾಜು ಮತ್ತು ತಂಡದವರಿಂದ ರಾಷ್ಟ್ರಗೀತೆ.
ರಾಷ್ಟ್ರಗೀತೆಯ ಮೂಲಕ ಗೌರವವನ್ನ ಸೂಚಿಸಿದಂತ ಸಂದರ್ಭ ಮಾನ್ಯ ಮುಖ್ಯಮಂತ್ರಿಗಳು ಪರೇಡ್ ಕಮಾಂಡರ್ ಅವರ ಕವಾಯತ್ತನ್ನು ಪ್ರಾರಂಭಿಸುವುದಕ್ಕೆ ಅನುಮತಿಯನ್ನ ಕೋರಿದ ನಂತರ ತುಕಡಿಗಳ ಕವಾಯತ್ತು. ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಂದ ಪರೇಡ್ ಕಮಾಂಡರ್ ಅವರ ಕವಾಯತ್ತನ್ನು ಪ್ರಾರಂಭಿಸುವ ಅನುಮತಿ ಕೋರಿಕೆ. ಅನುಮತಿಯನ್ನ ಪಡೆದು ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿಸಿ, ಡಿಸಿಪಿ, ಸಿಎಆರ್ ಪಶ್ಚಿಮ ಅವರು ತಮ್ಮ ಪಥ ಸಂಚಲನವನ್ನು ಆರಂಭ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅತಿ ಗಣ್ಯರ ಅಂಕಣಕ್ಕೆ ಬಂದು ಆಸೀನರಾಗಿ ಮುಂದೆ ನಡೆಯುವಂತಹ ಎಲ್ಲ ಒಂದು ಅದ್ಭುತವಾದಂತಹ ಕ್ಷಣಗಳನ್ನ ಸಾಕ್ಷೀಕರಿಸೋದಕ್ಕೆ ಮುಂದಾಗ್ತಾರೆ. ಹುಮ್ನಾಬಾದ್ನವರು ಪ್ರಾಥಮಿಕ ಶಿಕ್ಷಣ ಜೊತೆಗೆ BA ಪದವಿ, MA ಇನ್ ಎಕನಾಮಿಕ್ಸ್ ಜೊತೆಗೆ B.Ed ಪದವಿಯನ್ನು ಕೂಡ ಪಡಿತಾರೆ. ಹಾಗೆ RSI ಆಗಿ 2002ರಲ್ಲಿ ಪೊಲೀಸ್ ಇಲಾಖೆಗೆ ಸೇರ್ತಾರೆ. STFಗೆ ನಿಯೋಜನೆಗೊಳ್ತಾರೆ. ಮತ್ತೆ ದಂತ ಕಳ್ಳ ಸಾಗಣೆ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾರೆ. ಕರ್ನಾಟಕದ ಗೌರವಾನ್ವಿತ ರಾಜ್ಯಪಾಲರಾದಂಥ TN ಚತುರ್ವೇದಿ ಅವರ ಎಸ್ಕಾರ್ಟ್ ಅಧಿಕಾರಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ನಾಯಕತ್ವದಲ್ಲಿ ಹೊಸದಾಗಿ ಬೆಂಗಳೂರಿನಲ್ಲಿ ರಚಿಸಿದಂಥ CTQRT ತಂಡವನ್ನ CARನ ಅಧಿಕಾರಿ ಸಿಬ್ಬಂದಿಯವರಿಗೆ ದೈಹಿಕ ಮತ್ತು ಶಸ್ತ್ರಾಸ್ತ್ರ ಡ್ರಿಲ್ ತರಬೇತಿ ನೀಡುವಲ್ಲಿ ವ್ಯವಸ್ಥಿತವಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಹೆಗ್ಗಳಿಕೆ. ಇನ್ನು 2007ರಲ್ಲಿ RPI ಆಗಿ ಬಡ್ತಿ ಪಡೆದು ಗುಲ್ಬರ್ಗಾ ಪೊಲೀಸ್ ತರಬೇತಿ ಶಾಲೆಯಲ್ಲಿ CDI ಆಗಿ ಕರ್ತವ್ಯ ನಿರ್ವಹಿಸುತ್ತಾರೆ. ನಂತರ ಹೊಸ ಸೃಜನಾತ್ಮಕ ಕೆಲಸಗಳನ್ನ ನಿರ್ವಹಿಸ್ತಾ ಬಂದಿದ್ದಾರೆ. ಅದಲ್ಲದೆ ಅವರು ನಗದು ಬಹುಮಾನವನ್ನ ವೀರಪ್ಪನ್ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಪಡಿತಾರೆ. ಅದಲ್ಲದೆ 2017ರಲ್ಲಿ ಮುಖ್ಯಮಂತ್ರಿಗಳ ಪದಕವನ್ನು ಪಡಿತಾರೆ. ಶ್ಲಾಘನೀಯ ಪತ್ರ 6, ಪ್ರಶಂಸನೀಯ ಪತ್ರ 12 ಹೀಗೆ ಹಲವು ಸಾಧನೆಯನ್ನು ಮಾಡಿದ್ದಾರೆ. 2009-10ನೇ ಸಾಲಿನಲ್ಲಿ ಶ್ರೀಲಂಕಾದಲ್ಲಿ ನಡೆದಂತಹ ಪೊಲೀಸ್ ಅಧಿಕಾರಿಗಳ ಟೆನ್ನಿಸ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಅದಲ್ಲದೆ ಚೆಂಗಡುವಲ್ಲಿ ಚೈನಾದಲ್ಲಿ ನಡೆದಂತ ವರ್ಲ್ಡ್ ಪೊಲೀಸ್ ಫೈರ್ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿದಂತಹ ಹೆಗ್ಗಳಿಕೆ. ನಾವೀಗ ನೋಡ್ತಾ ಇದ್ದೇವೆ ಪರೇಡ್ ಕಮಾಂಡರ್ ಆದಂತಹ ಶ್ರೀಯುತ ಗೋಪಾಲ್ ರೆಡ್ಡಿ ವಿಸಿ, DCP, CAR ಪಶ್ಚಿಮ ಹಾಗೆ ಶ್ರೀಯುತ ದ್ವಿತೀಯ ದಂಡನಾಯಕರಾದಂಥ ಶ್ರೀಯುತ ಹರೀಶ್ HM ಅವರ ಮುಂದಾಳತ್ವದಲ್ಲಿ ವಿಶೇಷವಾಗಿ ಈ ಒಂದು ಪಥ ಸಂಚಲನದ ಆರಂಭಕ್ಕೆ ಇನ್ನೇನು ಮಾನ್ಯ ಮುಖ್ಯಮಂತ್ರಿಗಳ ಬಳಿಗೆ ಬರ್ತಾ ಇದ್ದಾರೆ. ಶ್ರೀಯುತ ಹರೀಶ್ HM ಅವರು RSI ಆಗಿ ಪೊಲೀಸ್ ಇಲಾಖೆಗೆ ನೇಮಕಗೊಳ್ತಾರೆ 2006ರಲ್ಲಿ. ಜೊತೆಗೆ 2012ರಲ್ಲಿ RPI ಹುದ್ದೆಯ ಪದೋನ್ನತಿಯನ್ನು ಪಡಿತಾರೆ. ಶಿವಮೊಗ್ಗ, ಹಾಸನ ಹಾಗೂ ಕೊಡಗ ಇಲ್ಲೆಲ್ಲ ಕೂಡ ಕೆಲಸ ಮಾಡ್ತಾರೆ. 2018ರಲ್ಲಿ ಪೊಲೀಸ್ ಉಪ ಅಧೀಕ್ಷಕರಾಗಿ ಸಶಸ್ತ್ರ ಹುದ್ದೆಗೆ ಪದೋನ್ನತಿ. ಇಲಾಖೆಯಲ್ಲಿ ಇಲ್ಲಿವರೆಗೆ ಅತ್ಯುನ್ನತ ಸೇವೆಗಾಗಿ ಹಲವಾರು ಪ್ರಶಂಸೆ ಪಡೆದಿದ್ದಾರೆ. 2022ರಲ್ಲಿ ಅತ್ಯುತ್ತಮ ಸೇವೆಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಸೇವಾ ಪದಕವನ್ನ ಕೂಡ ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವರಿಬ್ಬರ ಮುಂದಾಳತ್ವದಲ್ಲಿ ಗೌರವವನ್ನ ನೀಡುವುದಕ್ಕೆ ಮುಂದಾಗಿದ್ದಾರೆ. ಮೊದಲಿಗೆ BSF ರಜತ್ ಶರ್ಮಾ ಅವರ SI ರಜತ್ ಶರ್ಮಾ ಅವರ ಮುಂದಾಳತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸೋದಕ್ಕೆ ಮುಂದೆ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಇಂಥದ್ದೊಂದು ಶಿಸ್ತುಬದ್ಧವಾದಂತ ಸಂಯಮವಾದಂತ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮ ಗೌರವವನ್ನು ಸೂಚಿಸ್ತಾ ಇದ್ದಾರೆ. ಇನ್ನೀಗ ಮುಂದೆ ಬರ್ತಾ ಇದ್ದಾರೆ KSRP, ಅದರ ಮುಂದಾಳತ್ವವನ್ನ RSI ರಾಜಗೋಪಾಲ್ R ಅವರು ವಹಿಸಿಕೊಂಡಿದ್ದಾರೆ. And immediately after that, we have the Karnataka State Reserve Police Women Contingent led by RSI. ಮಹಿಳಾ ತಂಡವೂ ಕೂಡ ಇಲ್ಲಿ ಭಾಗವಹಿಸ್ತಾ ಇರೋದು ಒಂದು ವಿಶೇಷ. KSRP ವುಮನ್. Ladies and gentlemen, we are all set.
RSI ನಿಧಿ RB ಅವರ ಮುಂದಾಳತ್ವದಲ್ಲಿ ಅದು ಮುಂದಾಗಿ ಗೌರವವನ್ನು ಸೂಚಿಸ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ KSRP ಉಮನ್. ಇನ್ನೀಗ KSISF PSI ಆನಂದ್ ಯು ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಮುಂದಾಗ್ತಾ ಇದೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಗೋವಾ ಪೊಲೀಸ್ PSI ನೀಲೇಶ್ ಶಿರ್ವಾಯ್ಕರ್ ಅವರ ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ವಿಶೇಷ ನಮಗೆ ಎಲ್ಲ ರಾಜ್ಯದವರು ಕೂಡ ಮುಖ್ಯವಾಗ್ತಾರೆ. ಆದರೆ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಗೌರವವನ್ನು ಸೂಚಿಸೋದಕ್ಕೆ ಬರ್ತಾ ಇದ್ದಾರೆ. CAR RSI ಫಕೀರಪ್ಪ ಹುಬ್ಬಳ್ಳಿ ಅವರ ಮುಂದಾಳತ್ವದಲ್ಲಿ ಪಥ ಸಂಚಲನವನ್ನು ಮಾಡ್ತಾ ಇದ್ದಾರೆ. ನಂತರ ಟ್ರಾಫಿಕ್ BCP PSI ಪ್ರಭು ಗೌಡ ಅವರ ಮುಂದಾಳತ್ವದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ. ಟ್ರಾಫಿಕ್ BCP PSI ಪ್ರಭು ಗೌಡ ಅವರ ಮುಂದಾಳತ್ವದಲ್ಲಿ. ವೇದಿಕೆಯ ಮುಂಭಾಗಕ್ಕೆ PSI ಶರಣಯ್ಯ ಹಿರೇಮಠ್ ಅವರ ನೇತೃತ್ವದ ಪ್ರಿಸನ್ ಡಿಪಾರ್ಟ್ಮೆಂಟ್ ಶರಣಯ್ಯ ಹಿರೇಮಠ್ ಅವರ ಮುಂದಾಳತ್ವದಲ್ಲಿ ನಾಯಕತ್ವದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಬಹುಶಃ ಇವರೆಲ್ಲರನ್ನೂ ಕೂಡ ನೋಡಿದಾಗ ಸ್ವಾತಂತ್ರ್ಯ ದಿನಾಚರಣೆಗೆ ಇಂಥದ್ದೊಂದು ವಿಶೇಷ. ಅಂಡ್ ಈಗ ನಾವು ಗಮನಿಸ್ತಾ ಇದ್ದೀವಿ NCC ಸೀನಿಯರ್ ಅಂಡರ್ ಆಫೀಸರ್ ಧನುಷ್ ಎ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ದೇಶದ ಅಭಿಮಾನವನ್ನ ಈ ರೀತಿಯಾಗಿ ಪ್ರತಿಬಿಂಬಿಸುವುದರ ಮೂಲಕ ಮುಖ್ಯಮಂತ್ರಿಗಳಿಗೆ ತಮ್ಮ ಗೌರವವನ್ನ ನೀಡ್ತಾ ಇದ್ದಾರೆ, ಗೌರವ ರಕ್ಷೆಯನ್ನ ಪಡಿತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು. ಇನ್ನೀಗ ಗಮನಿಸ್ತಾ ಇದ್ದೀವಿ ಶ್ವಾನದಳ ಡಾಗ್ ಸ್ಕ್ವಾಡ್ RSI ಶಿವರಾಜ್ DA ಅವರ ಮುಂದಾಳತ್ವದಲ್ಲಿ ನಾವು ಆ ತಂಡವನ್ನ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಶ್ವಾನಗಳು ಕೂಡ ಒಂದು ವಿಶಿಷ್ಟವಾದಂತ ಪಾತ್ರವನ್ನ ವಹಿಸುತ್ತೆ ಹಲವು ರೀತಿಯಲ್ಲಿ. ಅದರ ನಂತರ ಈಗ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ESI ಜಶ್ವಂತ್ ಅವರ ಮುಂದಾಳತ್ವದಲ್ಲಿ ಅಬಕಾರಿ ಇಲಾಖೆ ಅದರ ಸಮೂಹ ಮುಂದಾಳತ್ವವಾಗಿ ಬರ್ತಾ ಇದೆ. ಪ್ರತಿಯೊಬ್ಬರು ಕೂಡ ದೇಶದ ಅಭಿವೃದ್ಧಿಗೆ ಮುಖ್ಯರು ಅನ್ನೋದಕ್ಕೆ ಇಲ್ಲಿ ಪ್ರತಿ ತಂಡವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂತೆ ಟ್ರಾಫಿಕ್ ವಾರ್ಡನ್ ಡೆಪ್ಯೂಟಿ ಚೀಫ್ ಟ್ರಾಫಿಕ್ ವಾರ್ಡನ್ ಡಾಕ್ಟರ್ ಜಯಪ್ರಕಾಶ್ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಹಾಗೆ ಯಾವುದೇ ಅವಘಡಗಳು ಅಂತ ಹೇಳಿದಾಗ ಫೈರ್ ಸರ್ವಿಸ್ ಕೂಡ ಅತ್ಯಂತ ಮುಖ್ಯವಾದಂತಹ ಭಾಗವನ್ನು ವಹಿಸುತ್ತೆ. ಫೈರ್ ಸರ್ವಿಸ್ ನಲ್ಲಿ DFO ಅವಿನಾಶ್ ಅವರ ಮುಂದಾಳತ್ವದಲ್ಲಿ ನಾವು ಆ ಪಥ ಸಂಚಲನವನ್ನ ಗಮನಿಸ್ತಾ ಇದ್ದೇವೆ. ಇದೀಗ ಗಮನಿಸ್ತಾ ಇದ್ದೇವೆ ಹೋಮ್ ಗಾರ್ಡ್ ಸೀನಿಯರ್ ಪ್ಲಟೂನ್ ಕಮಾಂಡರ್ ರೂಪಾಜಿ ಅವರ ಮುಂದಾಳತ್ವದಲ್ಲಿ ನಾವು ಹೋಮ್ ಗಾರ್ಡ್ ನ ಗಮನಿಸ್ತಾ ಇದ್ದೀವಿ. ವಿಶೇಷ ಎಲ್ಲರೂ ಕೂಡ ದೇಶದ ಅಭಿಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ ಈ ಗೌರವವನ್ನ ನೀಡ್ತಾ. ಇನ್ನೀಗ ಮುಂದೆ ಮುಖ್ಯಮಂತ್ರಿಗಳಿಗೆ ಸಿವಿಲ್ ಡಿಫೆನ್ಸ್ ಸೆಕ್ಟರ್ ವಾರ್ಡನ್ ಪ್ರಿಯದರ್ಶಿನಿ ಜಿ ಅವರ ಮುಂದಾಳತ್ವದಲ್ಲಿ ಸಿವಿಲ್ ಡಿಫೆನ್ಸ್ ಅವರು ಕೂಡ ಗೌರವವನ್ನ ಸೂಚಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳು ಎಲ್ಲರಿಂದಲೂ ಕೂಡ ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ. ಅವರು ಕೂಡ ಅವರಿಗೆ ಸೆಲ್ಯೂಟ್ ಮಾಡ್ತಾ ಇದ್ದಾರೆ. ಅಂತ ಇದೀಗ ಸ್ಕೌಟ್ ಅಂಡ್ ಗೈಡ್ ಕಂಪನಿ ಲೀಡರ್ ಸಂಸ್ಕೃತಿ ಬರಾದರ್ ಅವರ ಮುಂದಾಳತ್ವದಲ್ಲಿ ಮಕ್ಕಳಿಗೆ ಶಿಸ್ತು ಸಂಯಮ ಅಂತ ಹೇಳಿದಾಗ ಸ್ಕೌಟ್ಸ್ ಅಂಡ್ ಗೈಡ್ ಮತ್ತೆ NCC ಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ಇನ್ನೀಗ ರಾಷ್ಟ್ರೀಯ ಮಿಲಿಟರಿ ಶಾಲೆ ಆದಿತ್ಯ ರಾಜ್ ಅವರ ಮುಂದಾಳತ್ವದಲ್ಲಿ ಮಿಲಿಟರಿ ಅಂತ ಹೇಳಿದಾಗ ಒಂದು ಜೈ ಜವಾನ್ ಜೈ ಕಿಸಾನ್ ಅಂತ ನಾವೇನು ಹೇಳ್ತೀವಿ, ಹಾಗೆ ನಮ್ಮ ದೇಶಕ್ಕೆ ಶಕ್ತಿ ಈ ಒಂದು ಸೈನಿಕರ ಸಮೂಹ. ಅಂಥದ್ರಲ್ಲಿ ರಾಷ್ಟ್ರೀಯ ಮಿಲಿಟರಿ ಶಾಲೆ ನಮ್ಮ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಹಾಗೆ ಮುಂದೆ ಆರ್ಮಿ ಪಬ್ಲಿಕ್ ಸ್ಕೂಲ್ ಕೆ ಕಾಮರಾಜ್ ರಸ್ತೆ ಐಶ್ವರ್ಯ ಸಿಂಗ್ ಅವರ ಒಂದು ಮುಂದಾಳತ್ವದಲ್ಲಿ ಈ ಒಂದು ತಂಡವನ್ನ ಮುಂದುವರಿಸ್ತಾ ಇದ್ದಾರೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಕೆ ಕಾಮರಾಜ್ ರೋಡ್. ಹಾಗೆ ಮತ್ತೊಂದು ಆರ್ಮಿ ಪಬ್ಲಿಕ್ ಸ್ಕೂಲ್ ಪ್ಯಾರಾಚೂಟ್ ರೆಜಿಮೆಂಟ್ JC ನಗರ ಅದಿತಿ ರಾಣಾ ಅವರ ಮುಂದಾಳತ್ವದಲ್ಲಿ ಈ ಒಂದು ಶಾಲೆಯ ತಂಡ ಹೋಗ್ತಾ ಇದೆ. ಆರ್ಮಿ ಪಬ್ಲಿಕ್ ಸ್ಕೂಲ್ ಪ್ಯಾರಾಚೂಟ್ ರೆಜಿಮೆಂಟ್ JC ನಗರ ಅದಿತಿ ರಾಣಾ. ಈಗ ನಾವು ಗಮನಿಸಬಹುದು ಪೊಲೀಸ್ ಪಬ್ಲಿಕ್ ಶಾಲೆ ಅಂದ್ರೆ ಹೇಗೆ ಸೈನ್ಯ ನಮ್ಮ ಸೈನಿಕರು ಮುಖ್ಯವೋ ಹಾಗೆ ನಾಡಿನ ರಕ್ಷಣೆಗೆ ಪೊಲೀಸರು ಅತಿ ಮುಖ್ಯ. ಹಾಗೆ ಪೊಲೀಸ್ ಪಬ್ಲಿಕ್ ಶಾಲೆ ರಕ್ಷಾ ಯಾದವ್ ಅವರ ಮುಂದಾಳತ್ವದಲ್ಲಿ. ಪ್ರತಿ ಹಂತದಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಗೌರವ. ಇದೀಗ ಗಮನಿಸ್ತಾ ಇದ್ದೀವಿ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಸಂಹಿತಾ ಅವರ ಮುಂದಾಳತ್ವದಲ್ಲಿ ಆ ಶಾಲೆಯ ಮಕ್ಕಳು ವೇದಿಕೆಯ ಮುಂಭಾಗದಲ್ಲಿ ಗೌರವವನ್ನ ನೀಡ್ತಾ ಇದ್ದಾರೆ.
ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿಯೊಬ್ಬರಿಂದ ಗೌರವ ಸ್ವೀಕರಿಸ್ತಾ ಇದ್ದಾರೆ. ಇದೀಗ ಮಿತ್ರ ಅಕಾಡೆಮಿ ಅರಕೆರೆ ಬೆಂಗಳೂರು ಶ್ರಾವ್ಯ ಡಿ ಭಟ್ ಅವರ ಮುಂದಾಳತ್ವದಲ್ಲಿ ಈ ಒಂದು ಶಾಲೆಯ ತಂಡ ವಿಶೇಷವಾಗಿ ಒಂದು ಗೌರವವನ್ನ ಮುಖ್ಯಮಂತ್ರಿಗಳಿಗೆ ನಾಡಿಗೆ ನೀಡ್ತಾ ಇದ್ದಾರೆ. ದೇಶಕ್ಕೆ ಮನ್ನಣೆಯನ್ನು ತಂದುಕೊಡುವ ನಿಟ್ಟಿನಲ್ಲಿ ಯುವ ಶಕ್ತಿ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೂಡ ಇನ್ನೀಗ ಬಾಪು ಹೈಸ್ಕೂಲ್ ಯಶವಂತಪುರ ಬೆಂಗಳೂರು ಮಾನಸ ಸಿ ಅವರ ಮುಂದಾಳತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸ್ತಾ ಇದ್ದಾರೆ. ಆ ಒಂದು ಗೌರವವನ್ನ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ದೇಶಾಭಿಮಾನ ಉಕ್ಕಿ ಬರುತ್ತೆ. ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಕೊಟ್ಟವ್ರನ್ನ ಸ್ಮರಿಸುವ ಗೌರವಿಸುವ. ಇದೀಗ ನೋಡ್ತಾ ಇದ್ದೀವಿ ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್ ಯಶವಂತಪುರ ಬೆಂಗಳೂರು ತನುಷಾ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಪಥ ಸಂಚಲನದಲ್ಲಿ ಭಾಗಿಯಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ಸೂಚಿಸ್ತಾ ಇದ್ದಾರೆ. ಇದೀಗ ಭಾರತ ಸೇವಾದಳ ನಿಧಿಯವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಅದ್ಭುತವಾಗಿ ಪಥ ಸಂಚಲನದಲ್ಲಿ ಗೌರವವನ್ನ ಸೂಚಿಸ್ತಾ ಇದೆ. ಇಲ್ಲಿ ಎಲ್ಲರೂ ಒಂದೇ, ಯುವ ಮನಸ್ಸುಗಳು ಒಟ್ಟಿಗೆ ಸೇರಿದ್ರೆ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಅನ್ನೋದನ್ನ ಮತ್ತೆ ಮತ್ತೆ ನೆನಪಿಸ್ತಾ ಇದ್ದಾರೆ. ಅಂಥದ್ದೊಂದು ಗೌರವವನ್ನ ಈ ಪಥ ಸಂಚಲನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀಡ್ತಾ ಇದ್ದಾರೆ. ಆ ಗೌರವವನ್ನ ಸ್ವೀಕರಿಸ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು. ಇದೀಗ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ ಬೆಂಗಳೂರು ರಕ್ಷಿತಾ ಎಂ ಅವರ ಒಂದು ಮುಂದಾಳತ್ವದಲ್ಲಿ ಬರ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಒಂದು ಅದ್ಭುತವಾದಂಥ ವೈಖರಿ ಗಮನಿಸಿದಾಗ ಸರ್ಕಾರಿ ಶಾಲೆಯ ಜವಾಬ್ದಾರಿ ನಮಗೆ ನೆನಪಾಗ್ತಾ ಹೋಗುತ್ತೆ. ಸರ್ಕಾರಿ ಶಾಲೆಯಿಂದ ಬೆಳೆದು ಬಂದವರೆಲ್ಲರೂ ಕೂಡ ದೇಶವನ್ನ ಕಟ್ಟುವ ಕೆಲಸ ಮಾಡಿದ್ದಾರೆ. ಇನ್ನೀಗ ಮುಖ್ಯಮಂತ್ರಿಗಳ ಗೌರವ ರಕ್ಷೆ ಗವರ್ಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ವೆಂಕಟಾಪುರ ಈ ಒಂದು ಶಾಲೆಯ ವಿದ್ಯಾರ್ಥಿನಿಯರು ವರಲಕ್ಷ್ಮಿ ಅವರ ಮುಂದಾಳತ್ವದಲ್ಲಿ ಅವರ ನಾಯಕತ್ವದಲ್ಲಿ ಪಥ ಸಂಚಲನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ನೀಡ್ತಾ ಇದ್ದಾರೆ. ಹೆಣ್ಣಿರಲಿ ಗಂಡಿರಲಿ ದೇಶದ ಅಭಿಮಾನ ಸದಾ ಇರಲಿ. ಫ್ಲಾರೆನ್ಸ್ ಪಬ್ಲಿಕ್ ಶಾಲೆ ಆರ್ಟಿ ನಗರ ಬೆಂಗಳೂರು ಜಯನಾ ಹುಸೇನ್ ಅವರ ಮುಂದಾಳತ್ವದಲ್ಲಿ ಈ ಒಂದು ವಿಶೇಷವಾದಂತಹ ಗೌರವವನ್ನ ನೀಡಲಾಗ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ರಕ್ಷೆಯನ್ನ ಅಥವಾ ಅವರಿಂದ ಆ ಒಂದು ಗೌರವವನ್ನ ಸ್ವೀಕರಿಸಲು ನಾವು ಗಮನಿಸ್ತಾ ಇದ್ದೀವಿ. ವಿಶೇಷವಾದಂತ ಮಕ್ಕಳನ್ನ ಸಮರ್ಥನಂ ವಾಸಿಂ ಅಕ್ರಮ್ ಅವರ ಮುಂದಾಳತ್ವದಲ್ಲಿ ರಮಣಶ್ರೀಯ ವಿಶೇಷ ಚೇತನ ಮಕ್ಕಳು ದಿವ್ಯಾಂಗರು ನಾವಿಲ್ಲಿ ನೋಡ್ತಾ ಇದ್ದೇವೆ. ಖಂಡಿತ ಅವರನ್ನ ಅಭಿಮಾನಿಸಿ ವಂದಿಸೋಣ. ದೇಶದ ಔನ್ನತ್ಯಕ್ಕೆ ನಾವು ಜೊತೆಯಲ್ಲಿದ್ದೇವೆ. ಏನೇಗ ಗಮನಿಸ್ತಾ ಇದ್ದೀವಿ ರಮಣಶ್ರೀ ಶಾಲೆಯ ಮಕ್ಕಳನ್ನ ಅರುಣ್ ಕುಮಾರ್ ಅವರ ನಾಯಕತ್ವದಲ್ಲಿ ಎಲ್ಲವೂ ಕೂಡ ನಾವು ವಿಶಿಷ್ಟವಾಗಿ ಗಮನಿಸಿದಾಗ ಪ್ರತಿಯೊಬ್ಬರೂ ಕೂಡ ಅರ್ಹರಿದ್ದಾರೆ ದೇಶದ ನಾಗರಿಕರಾಗಿ ದೇಶಕ್ಕೆ ಗೌರವ ಸೂಚಿಸೋದಕ್ಕೆ. ಅಂಥದ್ದೊಂದು ವಿಶೇಷ ಚೇತನರ ಮಕ್ಕಳು ಇಲ್ಲಿ ನಾವು ಗಮನಿಸಿದ್ವಿ. ಇದೀಗ ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಜೂನಿಯರ್ ಅಂಡರ್ ಆಫೀಸರ್ ಶ್ರೀಕಾಂತ್ ಬಿಎಂ ಅವರ ನೇತೃತ್ವದಲ್ಲಿ ಅದ್ಭುತವಾದಂತ ಬ್ಯಾಂಡ್ ವಾದನವನ್ನ ನಾವು ಗಮನಿಸ್ತಾ ಇದ್ವಿ. ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಮಾನ್ಯ ಮುಖ್ಯಮಂತ್ರಿಗಳದ್ದು ಕೂಡ ಅದೊಂದು ಅಭಿಮಾನ ಇದೆ, ದೇಶದ ಬಗ್ಗೆ ಗೌರವ ಇದೆ. ಇದೀಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ರಕ್ಷೆಯನ್ನ ನೀಡ್ತಾ ಇದ್ದಾರೆ. ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಯಶಸ್ವಿ ಪಾಟೀಲ್ ಅವರ ಮುಂದಾಳತ್ವದಲ್ಲಿ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಇವರೆಲ್ಲರೂ ಕೂಡ ಇಂಥದ್ದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿದಾಗ ಹಲವು ದಿನಗಳನ್ನ ವಿಜ್ಞಾನಕ್ಕೆ ಅಭ್ಯಾಸವನ್ನ ಮಾಡಿ ತದನಂತರ ಇಲ್ಲಿಗೆ ಬರ್ತಾರೆ. ಹಾಗಾಗಿ ಅಂಥದ್ದೊಂದು ವಿಶೇಷವಾದನ್ನು ನಾವು ಗಮನಿಸ್ತಾ ಇದ್ದೀವಿ. ಪೊಲೀಸ್ ಪಬ್ಲಿಕ್ ಶಾಲೆಯ ಬ್ಯಾಂಡ್ ಮಕ್ಕಳು ಕೂಡ ಇಲ್ಲಿ ಹಿಂದಿನ ಸ್ಥಾನದಲ್ಲಿ ಬರ್ತಾ ಇದ್ದಾರೆ. ನಾವೀಗ ಈ ಶಾಲೆಯ ಮಕ್ಕಳನ್ನ ಗಮನಿಸಿದ್ವಿ. ಇದೀಗ ನೋಡ್ತಾ ಇದ್ದೀವಿ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಬ್ಯಾಂಡ್ ಆರುಷಿ ಪ್ರದೀಪ್ ಮೆನನ್ ಅತ್ಯಂತ ವಿಶೇಷವಾಗಿ ಆ ಒಂದು ವಾದನದ ಮೂಲಕ ಕೂಡ ದೇಶಾಭಿಮಾನವನ್ನ ವ್ಯಕ್ತಪಡಿಸುವಂಥದ್ದನ್ನ ಇಲ್ಲಿ ಪೊಲೀಸ್ ಪಬ್ಲಿಕ್ ಶಾಲೆಯ ಬ್ಯಾಂಡ್ ತಂಡ ಪ್ರಸ್ತುತಪಡಿಸ್ತಾ ಇದೆ. ಇದೀಗ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್ ಕನಿಷ್ಕಾರ್ ಎಂ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗಡಿ ರೋಡ್ ಇಲ್ಲಿ ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಭಾಗವಹಿಸುವಂತ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾರೆ. ಯಾಕಂದ್ರೆ ಎಲ್ಲರಲ್ಲೂ ಕೂಡ ದೇಶಾಭಿಮಾನ ಇರಬೇಕಾಗತ್ತೆ. ಆ ದೇಶಾಭಿಮಾನದ ಗೌರವ ಪ್ರತಿಯೊಬ್ಬರಲ್ಲೂ ಮೂಡಬೇಕು ಅಂತ ಹೇಳಿದ್ರೆ ಇಂಥ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ನಮಗೆ ವಿಶೇಷವಾಗಿ ಮಾನ್ಯವಾಗುತ್ತೆ. ಜೊತೆಗೆ ಮುಂದೆ ನಿಶಾಂತ್ ಅವರ ಮುಂದಾಳತ್ವದಲ್ಲಿ ಸೈಂಟ್ ಫ್ರಾನ್ಸಿಸ್ ಸ್ಕೂಲ್ ಬಾಗ್ಲೂರು
ಅವರ ಮುಂದಾಳತ್ವದಲ್ಲಿ ನಾವು ಈಗ ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀವಿ. ಎಲ್ಲರೂ ಅಷ್ಟೇನೆ ವಿಶೇಷವಾಗಿ ಅದನ್ನ ಪಥಸಂಚಲನದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೆ ಪ್ರೆಸಿಡೆನ್ಸಿ ಸ್ಕೂಲ್, NGEF ಲೇಔಟ್, ಕಸ್ತೂರಿ ನಗರ, ಬೆಂಗಳೂರು, ಆರ್ಕೆ ಭುವನ್ ಅವರ ಮುಂದಾಳತ್ವದಲ್ಲಿ ಈ ಒಂದು ತಂಡ ಕೂಡ ಇಲ್ಲಿ ಭಾಗವಹಿಸ್ತಾ ಇದೆ. ಎಲ್ಲರೂ ಕೂಡ ಅಂದ್ರೆ ನಾವು ಇಲ್ಲಿ ಇವ್ರನ್ನೆಲ್ಲ ಗಮನಿಸಿದಾಗ ಏನನ್ಸತ್ತೆ, ಒಂದು ಕಾರ್ಯಕ್ರಮದ ಭಾಗವಾಗಬೇಕು ಅಂದ್ರೆ ದೇಶದ ಗೌರವ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗ್ತಾ ಇರತ್ತೆ. ಇಲ್ಲಿ ನೋಡಿ, ಪ್ರೆಸಿಡೆನ್ಸಿ ಸ್ಕೂಲ್, NGEF ಲೇಔಟ್, ಕಸ್ತೂರಿ ನಗರ, ಆರ್ಕೆ ಭುವನ್ ಅವರ ಮುಂದಾಳತ್ವದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಹಾಗೆ ಇಂಗ್ಲಿಷ್ ಬ್ಯಾಂಡ್ ಮೈಸೂರು, RPI ಮಂಜುನಾಥ್, CAR ಬ್ಯಾಂಡ್, ARSI ಆಂಟನಿ ಸೋಮರ್, ಹಾಗೆ KSRP ಬ್ಯಾಂಡ್, HC ಸಿದ್ಧಲಿಂಗಮೂರ್ತಿ, ಹಾಗೆ BSF ಬ್ಯಾಂಡ್, ASI ಜ್ಞಾನಂ, ಇವರೆಲ್ಲರ ಸಮೂಹದೊಟ್ಟಿಗೆ ಎಲ್ಲರೂ ಕೂಡ ಒಟ್ಟಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಗೌರವವನ್ನು ನೀಡ್ತಾ ಇದ್ದಾರೆ. ಪಥ ಸಂಚಲನದಲ್ಲಿ ಭಾಗಿಯಾಗಿದ್ದಾರೆ. ಆ ವಿಶೇಷವಾದಂಥ ಕ್ಷಣವನ್ನ ಸಾಕ್ಷೀಕರಿಸೋದಕ್ಕೆ ನಾವೆಲ್ಲರೂ ಕೂಡ ದೂರದರ್ಶನ ಚಂದನ ವಾಹಿನಿಯ ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ನಾವು ಕೂಡ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ಅದ್ಭುತ ಕ್ಷಣವನ್ನ ಸಾಕ್ಷೀಕರಿಸೋದಕ್ಕೆ ಸಾಧ್ಯವಾಯಿತು. ಆ ಭಾರತದ ಹೆಮ್ಮೆಯ ಕ್ಷಣಗಳನ್ನ ನಾವೆಲ್ಲರೂ ಕೂಡ ಸಂಭ್ರಮಿಸೋದಕ್ಕೆ ಇದು ಸಾಕ್ಷಿಯಾಗಿರುವಂಥದ್ದು. ಅಂಥದ್ದೊಂದು ಸಂಭ್ರಮವನ್ನ ನಾವು ಈ ಪಥಸಂಚಲನದಲ್ಲಿ ಎಲ್ಲವನ್ನೂ ಕೂಡ ಕುಲಂಕಷವಾಗಿ ಗಮನಿಸ್ತಾ ಇದ್ದೇವೆ. ಅಂಥದ್ದೆಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಒಂದೇ ಎನ್ನುವ ಮನೋಭಾವದ ಜೊತೆಗೆ ಮತದ ಬಿರುಕುಗಳನ್ನು ತೊರೆವ, ನುಡಿಗಳೊಡಕುಗಳನ್ನು ಮರೆವ, ತೊತ್ತ ತೊಡಕುಗಳನ್ನು ಬೀರಿವ, ಸ್ವಾತಂತ್ರ್ಯದ ಸ್ವರ್ಗಕ್ಕೇರೆ ಪುಣ್ಯ ರೇಣಿ ಮೆಟ್ಟಿಲು ಅನ್ನುವಂಥ ಸಾಲುಗಳ ಜೊತೆಗೆ ಈ ಒಂದು ಸಂಭ್ರಮವನ್ನ ನಾವೆಲ್ಲರೂ ಕೂಡ ಸಾಕ್ಷೀಕರಿಸಿದ್ದೇವೆ. ಒಂದು ವಿಶೇಷವಾದಂಥ ಈ ಪಥ ಸಂಚಲನವನ್ನ ನಾವು ಗಮನಿಸ್ತೇವೆ. ಒಂದು ದೇಶಕ್ಕೆ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದಂಥ ಎಲ್ಲರನ್ನು ಸ್ಮರಿಸೋದು ಒಂದು ಕಡೆಯಾದ್ರೆ, ಮತ್ತೊಂದು ಕಡೆ ನಾವೆಲ್ಲರೂ ಕೂಡ ಭಾರತದ ಬಗ್ಗೆ ಇರುವಂಥ ಅಭಿಮಾನವನ್ನ ಮತ್ತೆ ಮತ್ತೆ ನಾವು ಹೆಮ್ಮೆ ಪಟ್ಟು ಸಂಭ್ರಮಿಸೋದರ ಜೊತೆಗೆ ದೇಶಕ್ಕೆ ನಾವು ಹೇಗೆ ಕೊಡುಗೆ ಆಗೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಇದೀಗ ಅತಿ ಮುಖ್ಯ ಗಣ್ಯರ ಒಂದು ವಿಶೇಷವಾದಂಥ ಅಂಕಣದಲ್ಲಿ ಬಂದು ಆಸೀನರಾಗಿದ್ದಾರೆ. ಇನ್ನು ಮುಂದೆ ನಡೆಯುವಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅವರು ಕೂಡ ಸನ್ನಿಹಿತವಾಗಿದ್ದಾರೆ. ಒಟ್ಟಾರೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂಭ್ರಮ ಇದೆಲ್ಲವೂ ಕೂಡ ಪಥ ಸಂಚಲನದ ಮೂಲಕ ಒಂದು ವಿಶೇಷವಾದಂಥ ಗೌರವ ಅದಾಗಿತ್ತು. ಆದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಒಂದು ಕ್ಷಣಗಣನೆ ಅನ್ನೋ ರೀತಿಯಲ್ಲಿ ಜೊತೆಯಲ್ಲಿದ್ದೇವೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಆರಂಭ ನಾಡಗೀತೆ ಮತ್ತು ರೈತ ಗೀತೆಯ ಜೊತೆಗೆ ರಸಋಷಿ ಕುವೆಂಪು ಅವರನ್ನ ಸ್ಮರಿಸ್ತೀವಿ. ಈ ಎರಡೂ ಗೀತೆಗಳನ್ನ ಪ್ರಸ್ತುತಪಡಿಸೋರಿದ್ದಾರೆ ಶ್ರೀ ಮಂಜುನಾಥ್ ಬಿ ಸಿದ್ದರಾಜು, ಶ್ರೀಮತಿ ಐಶ್ವರ್ಯ ಮಹೇಶ್, ಶ್ರೀ ಮತಿಗುಂಟೆ ಕೃಷ್ಣಮೂರ್ತಿ, ಶ್ರೀಮತಿ ನಾಗಚಂದ್ರಿಕಾ ಭಟ್, ಶ್ರೀ ಪದ ದೇವರಾಜ್, ಶ್ರೀ ಸಬನಳ್ಳಿ ರಾಜು ಮತ್ತು ತಂಡದವರಿಂದ ನಾಡಗೀತೆಯ ಒಟ್ಟಿಗೆ ಕಾರ್ಯಕ್ರಮದ ಆರಂಭ. Thank you.
ಧನ್ಯವಾದಗಳು. ನೇಗಿಲ ಯೋಗಿಗೆ ನಮಿಸುವ ಗೀತೆ ರೈತ ಗೀತೆಯ ಪ್ರಸ್ತುತಿ. ದೇಶಕ್ಕೆ ಗೌರವ ಒಂದು ಕಡೆಯಾದರೆ ನಾಡಿಗೂ ಕೂಡ ಗೌರವ, ಅದರೊಟ್ಟಿಗೆ ರೈತ ಗೀತೆಗೂ ಕೂಡ ನಾವು ಅರ್ಪಣೆ ಮಾಡ್ತಾ ರೈತರಿಗೆ ಗೌರವ. ಸಾದರಪಡಿಸಿ ಸಂಭ್ರಮದ ಈ ಸಂಭ್ರಮಕ್ಕೆ ನಾಡಿಗೊಂದು ಗೌರವ, ರೈತರಿಗೊಂದು ಗೌರವವನ್ನ ಸಲ್ಲಿಸ್ತಾ ಇದೀಗ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಭಾಗಕ್ಕೆ ಹೆಚ್ಚಿಟ್ಟಿದ್ದೇವೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕ ಬೆಂಗಳೂರು ಇದೀಗ ಜಯ ಭಾರತಿ ಎನ್ನುವಂತ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನ ಪ್ರಸ್ತುತಪಡಿಸ್ತಾ ಇದೆ. ವಿಶೇಷವಾಗಿ ಈ ಒಂದು ಪರಿಕಲ್ಪನೆ ನಿರ್ದೇಶನ ಆರ್ಯಭಟ ಮತ್ತು ಕೆಂಪೇಗೌಡ ಪ್ರಶಸ್ತಿ ಪಡೆದಂತ ಮಹೇಶ್ ಕುಮಾರ್ ಟಿ ವಹಿಸಿದ್ದಾರೆ. ಇದಕ್ಕೆ ಮಾರ್ಗದರ್ಶನ ಶ್ರೀಯುತ ಹನುಮಂತರಾಯ ಡಿ, ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ಮಾಡಿದ್ದಾರೆ. ನೇತೃತ್ವ ಶ್ರೀಯುತ ಡಿಆರ್ ರಾಮಮೂರ್ತಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಉತ್ತರ ವಲಯ 4, ಹಾಗೆ ಮೇಲ್ವಿಚಾರಣೆ ಶ್ರೀ ನರಸಿಂಹಯ್ಯ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು ಬೆಂಗಳೂರು ಉತ್ತರ, ಶ್ರೀ ಮುನಿನಾರಾಯಣ, ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರು ಬೆಂಗಳೂರು ಉತ್ತರ ವಲಯ 4, ಶ್ರೀಮತಿ ಕನ್ನಮ್ಮ ಎಸ್, ಉಪಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕ ಬೆಂಗಳೂರು, ಗೀತರಚನೆ ಮಹೇಶ್ ಲಲಿತಕಲಾ ಸಂಸ್ಥೆ ಬೆಂಗಳೂರು, ಸಹಕಾರ ವಿಶೇಷವಾಗಿ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗ. 750 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಭಾರತ ಹಿಂದೊಮ್ಮೆ ಬ್ರಿಟಿಷರ ಹಿಡಿತದಲ್ಲಿದ್ದು ಸದಾಕಾಲ ವ್ಯಥಿತವಾಗಿತ್ತು. ಮುನ್ನಡೆಯ ಚಿತ್ರಗಳಿಗೆ ಸ್ವಾತಂತ್ರ್ಯ ತಡೆಯೊಡ್ಡಿತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಲುಗಿ ಹೋಗಿತ್ತು. ಭಾರತ ಇವುಗಳಿಂದ ನೊಂದು ಬೆಂದು ತಮ್ಮ ದುಸ್ಥಿತಿಗೆ ಮರುಗುತ್ತಾ ಕರಾಳ ದಿನಗಳ ಬಂಧನದಲ್ಲಿದ್ದರು ಭಾರತೀಯರು. ತಮ್ಮವರ ನೋವು ಸಂಕಟಗಳನ್ನ ಕಂಡು ನಲುಗಿದ ಕೆಚ್ಚೆದೆಯ ಭಂಟರು, ಕೆಚ್ಚೆದೆಯ ಕಲಿಗಳು ಬ್ರಿಟಿಷರ ವಿರುದ್ಧ, ಅವರ ದಬ್ಬಾಳಿಕೆಯ ವಿರುದ್ಧ ತೊಡೆ ತಟ್ಟಿ ನಿಂತರು. ಕರ್ನಾಟಕದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕಲಿಗಳು ಮುಂಚೂಣಿಯಲ್ಲಿ ನಿಂತವರು. ಸ್ವಾತಂತ್ರ್ಯ ಭಾರತದ ಕನಸು ಮುಂದೊಮ್ಮೆ ಹಲವಾರು ತಿರುವುಗಳು ಪಡೆದು ಸ್ವಾತಂತ್ರ್ಯ ಪಡೆಯುವುದಕ್ಕೆ ಸಾಧ್ಯವಾಯಿತು. ಭಾರತಾಂಬೆಯು ಸಂತೋಷವಾಗ್ತಾಳೆ, ದಾಸ್ಯದ ಸಂಕೋಲೆಯಿಂದ ಬಿಡುಗಡೆ ಹೊಂದ್ತಾಳೆ. ಅಂತಹ ಸಂಭ್ರಮದ ಆಚರಣೆಯೇ ಜಯ ಭಾರತಿ. ಈ ನೃತ್ಯ ರೂಪಕವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಯಲಹಂಕದ ಮಕ್ಕಳು ಪ್ರಸ್ತುತಪಡಿಸುತ್ತಾರೆ. ನಿರ್ದೇಶನ ನಾಡಪ್ರಭು ಕೆಂಪೇಗೌಡ ಹಾಗೂ ಆರ್ಯಭಟ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಕುಮಾರ್ ಟಿ. ಭಾರತ ಹಿಂದೊಮ್ಮೆ ಬ್ರಿಟಿಷರ ಹಿಡಿತದಲ್ಲಿದ್ದು ಸದಾಕಾಲ ವ್ಯಥಿತವಾಗಿತ್ತು. ಮುನ್ನಡೆಯ ಚಕ್ರಗಳಿಗೆ ಅಸ್ವಾತಂತ್ರ್ಯ ತಡೆಯೊಡ್ಡಿತ್ತು. ಬ್ರಿಟಿಷರ ದಬ್ಬಾಳಿಕೆಯಿಂದ ನಲುಗಿ ಹೋಗಿತ್ತು ಭಾರತ. ಇವುಗಳಿಂದ ನೊಂದು ಬೆಂದು ತಮ್ಮ ದುಸ್ಥಿತಿಗೆ ಮರುಗುತ್ತ ಕರಾಳ ದಿನಗಳ ಬಂಧನದಲ್ಲಿದ್ದರೂ ಭಾರತೀಯರು. ತಮ್ಮವರ ನೋವು ಸಂಕಟಗಳನ್ನು ಕಂಡು ನಲುಗಿದ ಕೆಚ್ಚೆದೆಯ ಭಂಟರು, ಕೆಚ್ಚೆದೆಯ ಕಲಿಗಳು ಬ್ರಿಟಿಷರ ವಿರುದ್ಧ, ಅವರ ದಬ್ಬಾಳಿಕೆಯ ವಿರುದ್ಧ ತೊಡೆ ತಟ್ಟಿ ನಿಂತರು. ಕರ್ನಾಟಕದ ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಮುಂತಾದ ಕಲಿಗಳು ಮುಂಚೂಣಿಯಲ್ಲಿ ನಿಂತರು. ಸ್ವತಂತ್ರ ಭಾರತದ ಕನಸು ಮುಂದೊಮ್ಮೆ ಹಲವಾರು ತಿರುವುಗಳನ್ನು ಪಡೆದು ಸ್ವಾತಂತ್ರ್ಯ ಪಡೆಯಲು ಸಾಧ್ಯವಾಯಿತು. ಭಾರತಾಂಬೆ ಸಂತೋಷಿತಳಾದಳು. ದಾಸ್ಯ ಸಂಕೋಲೆಯಿಂದ ಬಿಡಿಸಿಕೊಂಡು ಹೊರಬಂದಳು. ಅಂತಹ ವೀರ ಧೀರರನ್ನು ನೆನೆಯುವ ದಿನವೇ ಸ್ವಾತಂತ್ರ್ಯ ಬಂದ ದಿನ. ಭಾರತ ವಿಜೃಂಭಿಸಿದ ದಿನ. ಸ್ವಾತಂತ್ರ್ಯದ ಕನಸು ನನಸಾದ ದಿನ. ಹಾಗಾಗಿ ನಾವು ನೀವೆಲ್ಲರೂ ಕೂಡಿ ಹೇಳೋಣ, ಜಯ ಭಾರತಿ. ಧೀರರು ಶೂರ ಕಲಿಗಳು
ವನಿತೆಯರ ಸಾಹಸ ಶೌರ್ಯದ ಬಲಿದಾನದ ಇತಿಹಾಸವಿದು ಸ್ವಾತಂತ್ರ್ಯದ ಸಿರಿಗಾನವಿದು ಬಲಿದಾನದ ಇತಿಹಾಸವಿದು ಸ್ವಾತಂತ್ರ್ಯದ ಸಿರಿಗಾನವಿದು ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬರ್. ನಾವು ಇಲ್ಲಿಗೆ ಬಂದದ್ದು ಮನ್ರೋ ಸಾಹೇಬರ ಒಪ್ಪಂದದ ಪ್ರಕಾರ ನೀವು ನಮಗೆ ಕೊಡಬೇಕಾದ ಕಪ್ಪವನ್ನು ಕೇಳೋದಿಕ್ಕೆ. ಏನು ಕಪ್ಪ? ನಾವು ನಿಮಗೆ ಕಪ್ಪ ಕೊಡಬೇಕೆ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಏಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತಿದೆ, ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ ರಾಣಿ. ಕಿತ್ತೂರು ರಾಣಿ ಎದುರು ಕಪ್ಪ ಕೇಳುವವನ ನಾಲಿಗೆ ಸೀಳುವುದು. ಬದುಕುವ ಆಸೆ ನಿಮಗೂ ಇಲ್ಲ, ನಿಮ್ಮನ್ನು ಉಳಿಸುವ ಆಸೆ ನಮಗೂ ಇಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ನಿಮಗೆ ತಕ್ಕ ಉತ್ತರ ರಣರಂಗದಲ್ಲಿ ಕೊಡುತ್ತೇನೆ. ಯುದ್ಧಕ್ಕೆ ಸಿದ್ಧರಾಗಿ. ಸ್ವಾತಂತ್ರ್ಯ ಇಲ್ಲವೇ ಸ್ವರ್ಗ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಭಾರತ ಮಾತೆಯ ಬಂಧನ ಬಿಡಿಸಲು ವೀರ ಕಹಳೆಯನೂದಿದಳು. ಶೌರ್ಯ ಖಡ್ಗವ ಪಿಡಿದಳು, ತ್ಯಾಗರೆ ರುಂಡ ತರಿದಳು, ಆಮರನು ಸದೆ ಬಡಿದಳು. ವೀರ ವನಿತೆ ಚೆನ್ನಮ್ಮ, ಕಿತ್ತೂರ ರಾಣಿ ಚೆನ್ನಮ್ಮ, ಕನ್ನಡ ಮಾತೆ ಚೆನ್ನಮ್ಮ, ಕಿತ್ತೂರ ರಾಣಿ ಚೆನ್ನಮ್ಮ, ಕನ್ನಡ ಮಾತೆ ಚೆನ್ನಮ್ಮ. ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ ಜಯ ಭಾರತಿ. ಸಂಗ್ರಾಮ ಭೇರಿ ಬಾರಿಸಿದ ಶೂರ ಸಂಗೊಳ್ಳಿ ರಾಯಣ್ಣ, ಬೆದರದ ಕೆಚ್ಚದೆ ವೀರ, ಪಣತೊಟ್ಟು ನೀತ ಶೂರ, ಸ್ವಾತಂತ್ರ್ಯಕ್ಕೆ ಹೋರಾಡಿದ, ಸ್ವಾತಂತ್ರ್ಯಕ್ಕೆ ಹೋರಾಡಿದ, ವೀರ ಬಲಿದಾನಿಯಾದ, ವೀರ ಬಲಿದಾನಿಯಾದ, ಮಾತೆಯ ಋಣ ತೀರಿಸಿದ. ನಾನೊಬ್ಬ ಹೋದ್ರೆ ಏನಾಯ್ತು? ನನ್ನಂತೆ ಕೋಟಿ ಕೋಟಿ ಜನಗಳ ನುಗ್ಗಿ ನಿನ್ನ ಬಂಧನ ಕಳೆದೇ ಕಳಿತಾರ. ಇದು ಸತ್ಯ, ಸತ್ಯ. ನಮ್ಮವನೆಂದು ನಂಬಿದ ತಪ್ಪಿಗೆ, ನಮ್ಮವನೆಂದು ನಂಬಿದ ತಪ್ಪಿಗೆ ಪ್ರಾಣ ತೆತ್ತನು ಕಂಬನಿ ಕರೀತು ಕನ್ನಡ ಜನತೆ. ಅಯ್ಯೋ ಅಯ್ಯೋ ಮಾತೆ, ಭಾರತ ಮಾತೆ, ಭಾರತ ಮಾತೆ. ನಾಡಿನ ಸ್ವಾತಂತ್ರ್ಯಕ್ಕಾಗಿ ವೀರಾವೇಶದಿಂದ ಹೋರಾಡಿ ತಾಯ್ನಾಡಿನ ಸ್ವಾತಂತ್ರ್ಯಕ್ಕೆ ತನ್ನನ್ನೇ ಬಲಿಯಾಗಿಸಿಕೊಂಡು ಇತಿಹಾಸದಲ್ಲಿ ಅಜರಾಮರವಾಗಿ ಉಳಿದ ಇಂತಹ ವೀರನಿಗೆ
ಇದೋ ಕೋಟಿ ನಮನ. ಜಯ ಭಾರತಿ. ಜಯ ಜಯವಿರಲಿ ಎಲ್ಲ ಜನಾಂಗಕ್ಕೆ, ಸುಖವಿರಲಿ ಎಲ್ಲ ಸಮುದಾಯಕ್ಕೆ. ಜಯ ಭಾರತಿ ತಂಡಕ್ಕೆ ವಂದನೆಗಳು. ಮುಂದಿನ ಪ್ರಸ್ತುತಿ ಸರ್ಕಾರದ 5 ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾಹಿತಿಗಳನ್ನು ಒಳಗೊಂಡಿರುವಂತಹ ಪ್ರದರ್ಶನ. ಶಕ್ತಿ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಯುವ ನಿಧಿ. ವಿಶೇಷವಾದಂತಹ ತೂಕ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ 400 ಜನ ವಿದ್ಯಾರ್ಥಿಗಳು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನೋಡೋಣ ಆ 5 ಯೋಜನೆಗಳನ್ನ ಇಲ್ಲಿ ವೇದಿಕೆಯ ಮುಂಭಾಗದ ಈ ಒಂದು ಮೈದಾನದಲ್ಲಿ. ಹೆಜ್ಜೆ ಹೆಜ್ಜೆ ಕೂಡಿಸಿ ನಡೆಯೋಣ.
ಸೇರು ಮಕ್ಕಳಿಂದ ಹಾಡಿ ನಡೆಯೋಣ ಹೆಜ್ಜೆ ಹೆಜ್ಜೆ ಕೂಡಿಸಿ ನಡೆಯೋಣ ಯೋಜನೆಗೆ ಚಾಲನೆಯ ಕೊಟ್ಟರು ಪದವಿ ಡಿಪ್ಲೊಮಾ ಓದಿದ ಯುವಕರು ನೆರವಿಗೆ ತಂದರು 24 ತಿಂಗಳು ಕಾಲಿಗೆ ಹಣವನ್ನು ನೀಡುವರು ಯುಗ ಅಂತಿಮ ಯುವಕರಿಗೆಲ್ಲ ಶಕ್ತಿ ತುಂಬಿದರು ಜನಮನ ಗೆದ್ದ ಸರ್ಕಾರದ ಯೋಜನೆಗಳು 5 ಕರ್ನಾಟಕದ ಏಳಿಗೆಗೆ ಎಂದೆಂದು ಮುಂದು ಶಕ್ತಿ ಯೋಜನೆ ಕನ್ನಡ ಭಾಗ್ಯದ ಲಕ್ಷ್ಮೀ ಯುವನಿಧಿಯ ಯೋಜನೆಗಳಿಗೆ ಜೈ ಜೈ ಎಂದು ಕೂಗಲಿ ನಮ್ಮ ರಾಜ್ಯ ಸರ್ಕಾರ ಜನಪರವಾದ ಸರ್ಕಾರ ಪಂಚ ಯೋಜನೆ ಜಾರಿ ಮಾಡಿ ಜನತೆಗೆ ನೆರವಾಯಿತು ಕರ್ನಾಟಕ ಶ್ರೀಮಂತ ನಾಡು ಕರ್ನಾಟಕ ಸಂಸ್ಕೃತಿಯ ನೀರು ಕರುನಾಡಿರು ಕೈಗರವರು ಕರುನಾಡಿರು ಪ್ರೀತಿಯ ತೇರು ಮಕ್ಕಳಿಂದ ಹಾಡಿ ನಡೆಯೋಣ ಹೆಜ್ಜೆ ಹೆಜ್ಜೆ ಕೂಡಿಸಿ ನಡೆಯೋಣ ಕರ್ನಾಟಕ ಸರ್ಕಾರ ವಿಶೇಷವಾಗಿ ಹೊರತಂದಂತ 5 ಗ್ಯಾರಂಟಿ ಯೋಜನೆಗಳನ್ನ ವೇದಿಕೆಯಲ್ಲಿ ಈ ಒಂದು ಮೈದಾನದಲ್ಲಿ ಪ್ರಸ್ತುತಪಡಿಸಲಾಯಿತು. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ, ಯುವನಿಧಿ, ಅನ್ನಭಾಗ್ಯ ಇದೆಲ್ಲವನ್ನು ಕೂಡ ನಾವು ಈಗ ವಿಶೇಷವಾಗಿ ಒಂದು ಹಾಡು ನೃತ್ಯದ ರೂಪದಲ್ಲಿ ನಾವು ಗಮನಿಸಿದ್ದು. ಅದೊಂದು ಸರ್ಕಾರಕ್ಕೆ ತಂದಂತ ಹೆಗ್ಗಳಿಕೆ. ಮಾನ್ಯ ಮುಖ್ಯಮಂತ್ರಿಗಳ ಮುಖದಲ್ಲಿ ನಂದಿ ಬೆಟ್ಟದ ಮೇಲಿರುವ ಪ್ರವಾಸಿಗರ ಮತ್ತೊಂದು ಆಕರ್ಷಣೆಯ ಕೇಂದ್ರ ತಾಣ ಗಾಂಧಿ ನಿಲಯ. ಸ್ವತಂತ್ರ ಪೂರ್ವದಲ್ಲಿ ಮಹಾತ್ಮ ಗಾಂಧೀಜಿಯವರು ಈ ತಾಣಕ್ಕೆ 1927ನೇ ಇಸವಿ ಹಾಗೂ 1936ನೇ ಇಸವಿಯಲ್ಲಿ ಭೇಟಿ ನೀಡಿದ್ದರು. 45 ದಿನಗಳ ಕಾಲ ಇಲ್ಲಿ ವಿಶ್ರಾಂತಿಯನ್ನ ತಗೋತಾರೆ. ಔಷಧದ ಚಿಕಿತ್ಸೆಯ ಜೊತೆಯಲ್ಲಿ ಆಧ್ಯಾತ್ಮಿಕ ಚಿಕಿತ್ಸೆಯೂ ಇಲ್ಲಿ ಅವರು ಸ್ವೀಕರಿಸ್ತಾರೆ. ಇಲ್ಲಿದ್ದುಕೊಂಡೇ ಚಿಕಿತ್ಸೆಯ ಜೊತೆಗೆ ಸ್ವತಂತ್ರ ಸಂಗ್ರಾಮಕ್ಕೆ ಬೇಕಾದಂತಹ ಮಹತ್ವದ ಯೋಜನೆಗಳ ರೂಪುರೇಷೆಗಳನ್ನು ಹಾಗೂ ಮಹತ್ವದ ಸಂದೇಶಗಳನ್ನು ಎಲ್ಲೆಡೆಯೂ ರವಾನೆ ಮಾಡುತ್ತಿದ್ದರು. ಹೀಗಾಗಿ ಈ ಸ್ಥಳ ಮಹಾತ್ಮ ಗಾಂಧೀಜಿಯವರ ಸ್ಮರಣಾರ್ಥ ವಿಶೇಷ ಆಕರ್ಷಣೆಯ ತಾಣವಾಗಿದೆ. ಈ ನಂದಿ ಬೆಟ್ಟವನ್ನ ಹತ್ತಬೇಕು ಅನ್ನೋ ಒಂದು ಪ್ರಶ್ನೆ ಬಂದಾಗ ಮಹಾತ್ಮ ಗಾಂಧೀಜಿಯವರಿಗೆ ಹತ್ತಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಅನುಮಾನ. ಜೊತೆಗಿದ್ದವರು ಹೇಳ್ತಾರೆ, ಡೋಲಿ ವ್ಯವಸ್ಥೆ ಮಾಡ್ತೇವೆ, ಡೋಲಿಯಲ್ಲಿ ಕೂತ್ಕೊಳ್ಳಿ, ಬೆಟ್ಟವನ್ನು ಹತ್ತಬಹುದು ಅಂತ. ಆದರೆ ಗಾಂಧೀಜಿ ಒಪ್ಪಲ್ಲ, ನಾನೇ ಬೆಟ್ಟವನ್ನು ಹತ್ತುತ್ತೇನೆ. ಇದು ಸಾಮಾನ್ಯವಾದ ಬೆಟ್ಟ ಅಲ್ಲ, ನಂದಿ ಬೆಟ್ಟ 4850 ಅಡಿಗಿಂತಲೂ ಸ್ವಲ್ಪ ಹೆಚ್ಚು ಎತ್ತರ ಇರುವಂಥ ಬೆಟ್ಟ. ಇಷ್ಟು ದೊಡ್ಡ ಬೆಟ್ಟವನ್ನು ನಾನು ಹತ್ತುತ್ತೇನೆ ಅಂತ ಹೇಳ್ತಾರೆ ಗಾಂಧೀಜಿಯವರು.
ನಾವು ವೀಕ್ಷಿಸ್ತಾ ಇದ್ದೀವಿ. ಇನ್ನೀಗ ಮುಂದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ದೇವಿಯ ಒಂದು ಅದ್ಭುತವಾದ ಚಿತ್ರಣವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಾಹಿತ್ಯ ಒದಗಿಸಿದ್ದಾರೆ ಶ್ರೀಮತಿ ಛಾಯಾ ಭಾರ್ಗವಿ, ನಿರ್ದೇಶನ ಮಾಲತೇಶ್ ಬಡಗೇರ್ ಮತ್ತು ಶ್ರೀಮತಿ ಛಾಯಾ ಭಾರ್ಗವಿ. ರಾಣಿ ಅಬ್ಬಕ್ಕ ದೇವಿ, ನಿರ್ದೇಶನ ಶ್ರೀಯುತ ಮಾಲತೇಶ್ ಬಡಗೇರ್, ಶ್ರೀಮತಿ ಛಾಯಾ ಭಾರ್ಗವಿ. ಭಾರತದ ಇತಿಹಾಸದಲ್ಲಿಯೇ ಪರಕೀಯರ ದಬ್ಬಾಳಿಕೆಯನ್ನು ಪ್ರಥಮವಾಗಿ ಎದುರಿಸಿದವರು ಉಳ್ಳಾಲದ ಮಹಾರಾಣಿ ಅಬ್ಬಕ್ಕ ದೇವಿ. ನಮ್ಮ ದೇಶದ ಮಣ್ಣಿನಲ್ಲಿ ಪದಾರ್ಪಣ ಮಾಡಿದವರಲ್ಲಿ ಮೊದಲಿಗರಾದ ಪೋರ್ಚುಗೀಸರು ತುಳುನಾಡಿನಲ್ಲಿ ತಳವೂರಿ ತಮ್ಮ ಆಡಳಿತವನ್ನು ಭದ್ರಗೊಳಿಸಲು ರಾಜವಂಶದಲ್ಲಿ ಅಂತಃಕಲಹವನ್ನು ತಂದೊಡ್ಡಿ ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡರು. 1567ರಲ್ಲಿ ಪೋರ್ಚುಗೀಸರ ಆಕ್ರಮಣವನ್ನು ಎದುರಿಸಿ ಅವರ ರಾಜ್ಯದ ಹಕ್ಕೆ ಬಲಿಯಾದ ರಾಣಿ ಅಬ್ಬಕ್ಕ ದೇವಿಯ ಸಾಹಸಮಯ ಜೀವನ ನಮ್ಮ ಇಂದಿನ ದೃಶ್ಯ ರೂಪಕ. ಕಂಬುಲ ನಾಗತಂಬಿಲ ಅಂಕ ಆಯನದ ಬೂಡು ತಾರೆ ಬಾರೆ ಫಲದಿಂಜಿ ಉರ್ಕರುನ ಮದಿಮಾಲು ತುರ್ಪುದ ನಾಡು ಚಾವಡಿಡು ಒಲಿ ಮಡಲ ಕುಡಿಯಡಿಡು ತುಳುವನಾಡದ ಸಿರಿ ಚಾವಡಿಡು ಒಲಿ ಮಡಲ ಕುಡಿಯಡಿಡು ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಸಿಂಗಾರ ಸಿಂಗಾರ ಮತ್ತೊಂದು ಜೋಗೊಡು ಓಕೊನುಡು ಮಾಯುಡೆ ಸಿರಿ ಉಳ್ಳಾಲದ ಮಹಾರಾಣಿ ಅಬ್ಬಕ್ಕ ದೇವಿಗೆ, ತುಳುವ ನಾಡಿಗೆ. ಅಬ್ಬ ಅಕ್ಕ, ನೀವು ಈವರೆಗೆ ನಮಗೆ ಶುಂಕ ಕೊಟ್ಟಿಲ್ಲ. ಅದಕ್ಕಾಗಿ ನಿಮ್ಮ ಉಳ್ಳಾಳದಲ್ಲಿ ನಮಗೆ ಕೋಟೆಯನ್ನು ಕಟ್ಟಲು ಜಾಗ ಕೊಡಿ ಮತ್ತು ಈ ವರ್ಷದಿಂದ ಶುಂಕ ಕೊಟ್ಟು ಗೌರವ ಕಾಯ್ದುಕೊಳ್ಳಿ. ಸುಂಕ, ಕಪ್ಪ, ತೆರಿಗೆ ಎಂದು ರಾಷ್ಟ್ರದ ರಕ್ತ ಹೀರುತ್ತಿರುವ ರಕ್ಕಸರೇ, ನಿಮ್ಮ ರುಂಡ ಚೆಂಡಾಡಿ ಕಡಲಿಗೆ ಚೆಲ್ಲೇನು? ತೌಳವವನ್ನು ಪೋರ್ಚುಗೀಸರ ರಾಜ್ಯವನ್ನಾಗಿ ಮಾಡುವ ಕನಸು ಕಟ್ಟಿಕೊಂಡೆ. ಇಲ್ಲಿಂದ ಕಾಲ್ ತೆಗೆಯಿರಿ. ಏಕೆ ಜೋರು ಮಾಡುತ್ತಿರುವಿರಿ ಅಬ್ಬ ಅಕ್ಕ? ನಿಮ್ಮ ಹಿರಿಯರು ಶುಂಕ ಕೊಡುತ್ತಿದ್ದರು. ವಿಜಯನಗರದವರು 2000 ಮೂಡಿ ಅಕ್ಕಿ ಕೊಡುತ್ತಿದ್ದರು. ಅವರು ಸುಂಕ ಕೊಡುತ್ತಿರಲಿಲ್ಲ.
ಅತಿಥಿಯಾಗಿ ಬಂದವರು ಅನ್ನವಿಲ್ಲದೆ ಸಾಯಬಾರದೆಂದು ಅಕ್ಕಿ ಕೊಟ್ಟರು. ನೀವು ಉಂಡ ಮನೆಯನ್ನೇ ದೋಚುತ್ತಿದ್ದೀರಿ. ನಿಮಗೆ ತಕ್ಕ ಉತ್ತರ ಯುದ್ಧ ಭೂಮಿಯಲ್ಲಿ ಕೊಡುತ್ತೇವೆ. ಸಿದ್ಧರಾಗಿ. ನೀವು ಸಿದ್ಧರಾಗಿ. ನಮ್ಮ ಮಣ್ಣು ನಮ್ಮ ಕಣ್ಣು ಅದೇ ನಮ್ಮ ದೇವರು, ಅದೇ ನಮ್ಮ ದೇವರು. ಕೊಡಬೇಡಿ ಕಪ್ಪವ ಮಳೆಯಾಗಿ ಮಣ್ಣಿಗೆ, ಮಳೆಯಾಗಿ ಮಣ್ಣಿಗೆ. ಮಾರಬೇಡಿ ಹೃದಯವ ಪರಕೀಯರ ದುಡ್ಡಿಗೆ. ಹಣೆ ಕಣ್ಣು ತೆರೆದು ಬಿಡಿ ಶಿಲೆಯಾಗಿ ಗುಂಡಿಗೆ, ಶಿಲೆಯಾಗಿ ಗುಂಡಿಗೆ. ಮುಡುಕು ಇಡಿ ತಾಯಿಗೆ ನಿಮ್ಮ ಜೀವ ಅರ್ಪಣೆ. ನಮ್ಮ ಮಣ್ಣು ನಮ್ಮ ಕಣ್ಣು ಅದೇ ನಮ್ಮ ದೇವರು, ಅದೇ ನಮ್ಮ ದೇವರು. ಕೊಡಬೇಡಿ ಕಪ್ಪವ ಮಳೆಯಾಗಿ ಮಣ್ಣಿಗೆ, ಮಳೆಯಾಗಿ ಮಣ್ಣಿಗೆ, ಮಳೆಯಾಗಿ ಮಣ್ಣಿಗೆ, ಮಳೆಯಾಗಿ ಮಣ್ಣಿಗೆ. ನಾಡಿಗಾಗಿ ಹೋರಾಡೋಣ. ಉಳ್ಳಾಲದ ಮಹಾರಾಣಿ ಅಬ್ಬಕ್ಕ ದೇವಿಗೆ ಜಯವಾಗಲಿ. ಪೋರ್ಚುಗೀಸರ ಅವಸಾನವಾಗಲಿ. ಜೈ ಸೋಮನಾಥ, ಜೈ ಸೋಮನಾಥ. ನುಗ್ಗಿ. ಜೈ ಸೋಮನಾಥ. ಹಬ್ಬ ಎಂಬಂತೆ ಬದುಕಿದ ನಾರಿ ಹಬ್ಬಕ್ಕ, ಹಬ್ಬಕ್ಕ. ಮುರಿದಳು ಪೋರ್ಚುಗೀಸರ ಸೊಕ್ಕ, ಮುರಿದಳು ಪೋರ್ಚುಗೀಸರ ಸೊಕ್ಕ. ಧಿಕ್ಕರಿಸಿದಳು ದಬ್ಬಾಳಿಕೆಯ ಕಪ್ಪ. ವಿದೇಶಿ ನಾವೇ ಅಕ್ರಮ ಹಕ್ಕ. ಮಾತೃಭೂಮಿ ರಕ್ಷಣೆಗಾಗಿ ಮಿಡಿದಳು, ಕಾದಾಡಿದಳು, ಮಡಿದಳು ಮಾತೆಯ ತಿಲಕ. ಇಂತಹ ವಿಷಮ ಸ್ಥಿತಿಯಲ್ಲಿ ಧೃತಿಗೆಡದೆ ತಮ್ಮ ಜೀವನವನ್ನೇ ಪಣವಾಗಿ ಒಡ್ಡಿ ಅಮರರಾದವರಲ್ಲಿ ರಾಣಿ ಅಬ್ಬಕ್ಕನ ಹೆಸರು ಮೊದಲಿಗೆ ಬರುತ್ತದೆ. ಅಂತಹ ಧೀರ ಮಹಿಳೆಗೆ ನಮ್ಮ ನಮನ. ಜೈ ಭಾರತಾಂಬೆ, ಜೈ ಭಾರತಾಂಬೆ. ವಂದೇ ಮಾತರಂ, ವಂದೇ ಮಾತರಂ. ರಾಣಿ ಅಬ್ಬಕ್ಕ ದೇವಿಗೆ ಅದರೊಟ್ಟಿಗೆ ನಾವು ಆ ಬಾಣಂಗಣದಲ್ಲಿ ಕೂಡ ವಿಶೇಷವಾಗಿ ಭಾರತದ ಬಾವುಟವನ್ನ ಹಾರಿಸ್ತಾ ಇರೋದು ಪ್ಯಾರಾಚೂಟ್ನ ಮೂಲಕ ಒಂದು ವಿಶಿಷ್ಟವಾದಂತ ಮೈ ನವಿರೇಳಿಸುವಂತಹ ಒಂದು ಪ್ರದರ್ಶನವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಅಂತ ಒಂದು ಸಂದರ್ಭ ಆಕಾಶದ ಬಾಣ ಚುಂಬಿಯಾಗಿ ಪ್ಯಾರಾಚೂಟ್ನ ಮೂಲಕ ಅದು ತ್ರಿವರ್ಣ ಧ್ವಜವನ್ನ ಹಾರಿಸುವ, ರಾರಾಜಿಸುವಂತ, ಭಾರತದ ಅಭಿಮಾನವನ್ನ ತೋರಿಸುವಂತ, ಮೂಡಿಸುವ ಹೆಗ್ಗಳಿಕೆಯನ್ನ ನಾವು ಆಕಾಶದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ವಿಶೇಷವಾಗಿ ಜಯ ಭಾರತಿಗೊಂದು ಭಾರತದ ಘೋಷಣೆಯನ್ನ ಕೊಡೋಣ ಅಂಥದ್ದೊಂದು ಅದ್ಭುತವಾದಂತಹ ಕ್ಷಣವನ್ನ ನಾವು ಬಾನೆತ್ತರದಲ್ಲಿ ಕಾಣ್ತಾ ಇದ್ದೇವೆ. ಅಂಥ ಸುಂದರವಾದಂತಹ ಒಂದು ಪ್ರದರ್ಶನ ಪ್ಯಾರಾಮೋಟರ್ ಮೂಲಕ ಅಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಂಥದ್ದನ್ನ ನಾವೆಲ್ಲರೂ ಕೂಡ ಅದ್ಭುತವಾದಂತಹ ಕ್ಷಣವನ್ನ ನೋಡ್ತಾ ಇದ್ದೇವೆ. ಇನ್ನೀಗ ಒಂದು ಮೈದಾನದ ಮಧ್ಯಭಾಗದಲ್ಲಿ ಮಲ್ಲ ಕಂಬವನ್ನ ನೀವು ಗಮನಿಸ್ತಾ ಇದ್ದೀರಾ. ಮಲ್ಲ ಕಂಬದ ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿ ನಾವು ದೇಶಕ್ಕೆ ಗೌರವ ಸೂಚಿಸುವಂತ ಸಂದರ್ಭ ಇದು.
12ನೇ ಶತಮಾನದಲ್ಲಿ ಮಹಾರಾಷ್ಟ್ರದಲ್ಲಿ ಹುಟ್ಟಿಕೊಂಡಂತ ಈ ಅದ್ಭುತವಾದಂತ ಒಂದು ಕಸರತ್ತು ಅಂತ ಹೇಳಿದ್ರೆ ಮಲ್ಲಕಂಬ. ಇದರಲ್ಲಿ ಆಟಗಾರರು ಲಂಬವಾದಂತ ಮರದ ಕಂಬದ ಮೇಲೆ ವಿವಿಧ ತಂತ್ರಗಳನ್ನ ಪ್ರದರ್ಶಿಸ್ತಾರೆ. ಮಲ್ಲಕಂಬ ನಿರ್ವಹಿಸೋದು ತುಂಬಾನೇ ಕಷ್ಟ ಮತ್ತೆ ಹೆಚ್ಚಿನ ಏಕಾಗ್ರತೆ ಬೇಕಾಗತ್ತೆ. ಆ ಮಲ್ಲಕಂಬ ಅದರೊಟ್ಟಿಗೆ ನಾವು ಆಕಾಶದಲ್ಲಿ ಪ್ಯಾರಾಮೋಟರ್ನ ಮೂಲಕ ಭಾರತದ ತ್ರಿವರ್ಣ ಧ್ವಜವನ್ನ ಗಮನಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ ಗಮನಿಸ್ತಾ ಇದ್ದಾರೆ ಆಕಾಶದ ಕಡೆಗೆ. ವಿಶೇಷವಾಗಿ ಭಾರತದ ಈ ತ್ರಿವರ್ಣ ಧ್ವಜವನ್ನ ಗಮನಿಸ್ತಾ ಇದ್ದೀವಿ. ಅಂಥದ್ದೊಂದು ಮಲ್ಲಕಂಬ ಇದೀಗ ಪ್ರಸ್ತುತಪಡಿಸಲಾಗ್ತಾ ಇದೆ ವೇದಿಕೆಯ ಮುಂಭಾಗದಲ್ಲಿ. ತಂಡದ ನಾಯಕ ಸಬ್ ವಿನಾಯಕ್ ಪವಾರ್ ಅವರ ನೇತೃತ್ವದಲ್ಲಿ Sipoy Anil Gavane, Sipoy Balaji Nande, and this is Dhanush Aklapi, Sipoy Sombre, Vinod. Now we'll have the hand balance. Ladies and gentlemen, the balance of body and hands is also shown on Mallakam by Sipoy Ajay Naik and Sipoy Pritesh Putte, brave soldiers of Maratha Regiment. Give a huge round of applause, ladies and gentlemen. We now have Dronasana. The brave Maratha soldiers making a figure like drone on Mallakam, which is being demonstrated by Sipoy Osin Mujabar and Sipoy Akshay Patel. ಪ್ರದರ್ಶನ ನೋಡ್ತಾ ಇದ್ದೀವಿ. ಸಿಪಾಯಿ ಆಸಿಂ ಮುಜಾವರ್ ಅವರ ಜೊತೆಗೆ ಸಿಪಾಯಿ ಅಕ್ಷಯ್ ಪಾಟೀಲ್. ಮಲ್ಲಕಂಬವನ್ನ ಪ್ರಸ್ತುತಪಡಿಸ್ತಾ ಇರುವಂತಹ ಈ ಒಂದು ವಿಶಿಷ್ಟವಾದಂತ ತಂಡಕ್ಕೊಂದು ನಮಸ್ಕಾರ ಹೇಳಲೇಬೇಕು. ಆ ಕಂಬದ ಮೇಲೆ ಪ್ರಸ್ತುತಪಡಿಸುವಂತ ಕಸರತ್ತುಗಳನ್ನ ಗಮನಿಸಿದಾಗ ಇದು ತರಬೇತಿ ಇಲ್ಲದೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಿರಂತರವಾದ ತರಬೇತಿ ಬೇಕು. ಆದ್ರೆ ಅಂದು ಹಡಗಿನಲ್ಲಿ ಇಂಥದ್ದೊಂದು ವಿಶೇಷವಾದಂತ ಕಸರತ್ತುಗಳನ್ನ ಮಾಡುವ ಅಭ್ಯಾಸವಾದಾಗಿತ್ತು. ಅಂದ್ರೆ ಆರಂಭಿಕವಾಗಿ ಇದು ಮಧ್ಯಕಾಲೀನ ಮಹಾರಾಷ್ಟ್ರ ಮತ್ತು ಹೈದರಾಬಾದ್ನಲ್ಲಿ ಕುಸ್ತುಪಟುಗಳಿಗೆ ಸಹಾಯಕ ವ್ಯಾಯಾಮ ಆಗಿ ಬಳಸ್ತಾ ಇದ್ರಂತೆ. ಈ ಆಟ ಬಾಲಂಭಟದಾದ ದೇವಧರ್ ಅವರು ಪರಿಚಯ ಮಾಡಿದ್ದು ದೈಹಿಕ ತರಬೇತುದಾರಂತ ಪೇಶ್ವೆ ಬಾಜಿರಾವ್ ಎರಡು ಅವರ ಒಂದು ಮುಂದಾಳತ್ವದಲ್ಲಿ ಸರ್ದಾರ್ ಕನ್ಹೋಜಿ ಅಂಗ್ರೆ ಅವರ ಹಡಗಿನಲ್ಲಿ ನಿಯೋಜಿಸಲಾಗತ್ತೆ. ಸೈನಿಕರು ತಮ್ಮ ದೇಹ ಮತ್ತೆ ಆರೋಗ್ಯವನ್ನ ಕಾಪಾಡೋದಕ್ಕೆ ಇದನ್ನ ಮಾಡ್ತಾ ಇದ್ರು. ನೋಡಿ, ಅವರ ಒಂದು ಅದ್ಭುತವಾದಂತ ಒಂದು ವಿನ್ಯಾಸವನ್ನ ಸೃಷ್ಟಿ ಮಾಡಿದ್ದಾರೆ ಮಲ್ಲಕಂಬದ ಈ ಒಂದು ಪಟುಗಳೆಲ್ಲರೂ ಕೂಡ. ಇವತ್ತು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಖ್ಯಾತಿಯನ್ನ ಪಡೆದುಕೊಂಡಿದೆ. ಅಂಥದ್ದೊಂದನ್ನ ಗಮನಿಸ್ತಾ ಇದ್ದೇವೆ. ಕಂಬದ ಸಹಾಯದಿಂದ ದೈಹಿಕವಾದಂತಹ ವ್ಯಾಯಾಮಗಳನ್ನ ಮಾಡ್ತಾರೆ. ಅದು ಎಲ್ಲ ಹಡಗುಗಳಲ್ಲಿ ಆರಂಭಿಕವಾಗಿ ಅಡಗಿಸಲಾಗಿತ್ತು, ಅಂದ್ರೆ ಅದನ್ನ ಅಳವಡಿಸಲಾಗಿತ್ತು. ಅದು ಆಗ ಅತ್ಯಂತ ವಿಶೇಷ ಅನ್ನಿಸ್ತು. ಇದೀಗ ನೋಡ್ತೀವಿ ನಾವಲ್ಲಿ ವಿಶೇಷವಾಗಿ ಧ್ವಜವನ್ನ ಹೊತ್ತು ಜೈಕಾರವನ್ನ, ಜಯ ಘೋಷವನ್ನ, ಒಂದು ವಿಶಿಷ್ಟವಾದಂತಹ ಒಂದು ನಮೂನೆಯನ್ನ ಅವರು ವಿನ್ಯಾಸ ಮಾಡಿಕೊಟ್ಟಿದ್ದಾರೆ. ಮಹಾರಾಷ್ಟ್ರದಾದ್ಯಂತ ಇದು ಅತ್ಯಂತ ಪ್ರಚುರವಾದಂತಹ ಒಂದು ಕಲೆಯನ್ನಿಸಿಕೊಂಡಿದೆ. ದೈಹಿಕ ವ್ಯಾಯಾಮದ ಆಟ ವೀರ ಮರಾಠ ಸೈನಿಕರ ಶಿಕ್ಷಣದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದುಕೊಂಡಿದೆ. ರಾಜನ ರೀತಿಯ ಪ್ರದರ್ಶನವನ್ನ ನೀಡಿದ್ದಾರೆ.
ಇವರ ಅತ್ಯದ್ಭುತ ಪ್ರದರ್ಶನಕ್ಕೊಂದು ಚಪ್ಪಾಳೆಯ ಒಂದು ಕಡೆ ಕಸರತ್ತು, ಇನ್ನೊಂದು ಕಡೆ ವಿಶಿಷ್ಟವಾಗಿ ಮೈ ನವೇಳಿಸುವಂತ ವಿನ್ಯಾಸಗಳನ್ನ ಗಮನಿಸಬಹುದು. ಇದು ಯಾವುದೇ ಆಧಾರವಿಲ್ಲದೆ ಒಂದು ಕಂಬದ ಮೇಲೆ ಇಷ್ಟೆಲ್ಲವನ್ನು ಕೂಡ ಮಾಡುವುದು ಅಂತ ಹೇಳಿದ್ರೆ, ಇಲ್ಲಿ ಕೊನೆಗೆ ಜೈ ಭಜರಂಗಿ ಎನ್ನುವಂತೆ ಹನುಮಂತನನ್ನ ನೆನಪಿಸಿಕೊಳ್ಳುವಂತ ಒಂದು ವಿನ್ಯಾಸವನ್ನ ಮಾಡಲಾಗ್ತಾ ಇದೆ. ಭಾರತದ ಗೌರವವನ್ನ ಹೆಚ್ಚಿಸುವಂತ ಭಾರತ ಧ್ವಜ, ತಂಡದ ಧ್ವಜವನ್ನ ಬಿತ್ತರಿಸಿದ್ದಾರೆ. ಅಂಚರಣೆ ವಿಶೇಷವಾದಂತಹ ತರಬೇತಿಗೆ ಒಳಪಡದೆ ಇಂತಹ ಸಾಹಸಕ್ಕೆ ತಾವು ಯಾರು ಕೈಹಾಕಬಾರದು. ಇದಕ್ಕೆ ವಿಶೇಷವಾದಂತಹ ತರಬೇತಿಯ ಅಗತ್ಯವಿದೆ. ದೇಹವನ್ನ ಗುರಿಪಡಿಸಿಕೊಳ್ಳಬೇಕಾದಂತಹ ಅಗತ್ಯವಿದೆ. ಈ ಅದ್ಭುತವಾದಂತ ಒಂದು ಪ್ರಸ್ತುತತೆ ಏನಿದೆಯಲ್ಲ, ಮಲ್ಲ ಕಂಬವನ್ನ ಪ್ರಸ್ತುತಪಡಿಸ್ತಾ ಇರೋದು ಮರಾಠ ಲೈಟ್ ಇನ್ಫ್ಯಾಂಟ್ರಿ ರೆಜಿಮೆಂಟ್ ಸೆಂಟರ್ ಅದ್ಭುತವಾದಂತ ಕ್ಷಣವನ್ನ ನಿರ್ಮಾಣ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಬೆಕ್ಕಸ ಬೆರಗಾಗಿ ನೋಡುವಂತೆ ಮಾಡಿದೆ ಈ ಮಲ್ಲ ಕಂಬದ ಪ್ರಸ್ತುತಿ. ಇದನ್ನ ಮುಂದಾಳತ್ವ NB ಸುಬೇದಾರ್ ವಿನಾಯಕ್ ಪವಾರ್ ಮತ್ತು ತಂಡದವರು ಪ್ರಸ್ತುತಪಡಿಸ್ತಾ ಇದ್ದಾರೆ. Pradeep Jadhav and Sipai Santosh Jaibai, their comrades making a shape like wooden plank on the Mallakam. This is Fatta. ಅದ್ಭುತವಾದ ಒಂದು ಮರ, ಅಂದ್ರೆ ಮಾನವ ನಿರ್ಮಿತ ಒಂದು ಮರವನ್ನು ನಿರ್ಮಾಣ ಮಾಡಿದ ರೀತಿಯಲ್ಲಿ ಆಕೃತಿಯನ್ನ ನಾವು ಗಮನಿಸಿದ್ವಿ. ಕಸರತ್ತುಗಳನ್ನ ಗಮನಿಸಿದಾಗ ನಾವೆಲ್ಲರೂ ಕೂಡ ಜಾಗರೂಕತೆಯಿಂದ ಇದರ ತರಬೇತಿಯನ್ನ ಪಡೆದೇ ಇದನ್ನ ಪ್ರಸ್ತುತಪಡಿಸಬೇಕು. Ladies and gentlemen, we will have Trimurti, keeping the balance of the body in different postures, forming a trinity-like figure on Mallakam by the brave Maratha soldiers, Sepoy Adarsh Sanat, Sepoy Ajay Naik with their companions, Trimurti. And now we have CD, that is staircase, keeping the balance of the body in different postures, forming a CD-like figure on Mallakam by the brave Maratha soldiers. We have Ram Bhav Salunke and their colleagues. CD. Demonstrating Padmasana at Mallakam. ಮಲ್ಲಕಂಬದ ಮೇಲೆ ಪದ್ಮಾಸನವನ್ನ ಹಾಕಿ ಕೂತಿರುವಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಇದೊಂದು ವಿಶಿಷ್ಟವಾದಂತ ಸಂದರ್ಭ. ಆದ್ರೆ ಮಲ್ಲಕಂಬದ ಮೇಲೆ ನಿಂತು ಪದ್ಮಾಸನದ ಪ್ರದರ್ಶನವನ್ನ ನೀಡಲಿದ್ದಾರೆ. After Padmasana, ladies and gentlemen, we are hearing the Hanuman Chalisa. It is difficult to balance body on the ground, but our soldiers will go on and Bhushan and Mamre forming Hanuman temple by balancing on the Mallakam. Hanumantana Devasthana. ಹನುಮಂತನ ದೇವಾಲಯವನ್ನ ನಾವು ನೋಡುವಂತ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಮಲ್ಲಕಂಬ ತಂಡ. ಆ ಭಜರಂಗಿಗೊಂದು ಜೈಕಾರ ಹಾಕುವಂತ ಒಂದು ಸಂದರ್ಭ, ಅಂಥದೊಂದು ತಮ್ಮ ಧ್ವಜವನ್ನು ಕೂಡ ಹಾರಿಸುತ್ತಾ ಹನುಮಂತನನ್ನ ಸ್ಮರಿಸೋದಕ್ಕೆ ಅವಕಾಶ ಮಾಡಿದೆ ಮಲ್ಲಕಂಬದ ಈ ಒಂದು ಪ್ರಸ್ತುತತೆಯಲ್ಲಿ. ಒಟ್ಟಾಗಿ ತಮ್ಮ ಶಕ್ತಿ ಪ್ರದರ್ಶನವನ್ನ ಪ್ರಸ್ತುತಪಡಿಸಿದಂತ ಈ ಒಂದು ಮಲ್ಲಕಂಬವನ್ನ ಪ್ರಸ್ತುತಪಡಿಸಿದಂತ ಇಡೀ ತಂಡಕ್ಕೆ ಧನ್ಯವಾದಗಳನ್ನ ತಿಳಿಸೋಣ. ಎಲ್ಲರೂ ಕೂಡ ಅಭಿಮಾನವನ್ನ ವ್ಯಕ್ತಪಡಿಸಿದ ಚಪ್ಪಾಳೆಗಳನ್ನ ನೀಡಿದ್ದೇವೆ. ಅಂಥದ್ದೊಂದು ಸಂದರ್ಭವನ್ನ ನಾವಿಲ್ಲಿ ಮಲ್ಲಕಂಬದ ಮೂಲಕ ನಾವು ಗಮನಿಸಿದ್ದೇವೆ. ಇದೀಗ ಒಂದು ಮೈದಾನದಲ್ಲಿ ವಿಶೇಷವಾಗಿ ಸಿದ್ಧವಾಗುವಂತಹ ಸಂದರ್ಭ. ವಿದುರಾಶ್ವತ್ಥ ಕ್ಷೇತ್ರವು ಚಾರಿತ್ರಿಕವಾಗಿಯೂ ಅತ್ಯಂತ ಮಹತ್ವದಾಯಕವಾಗಿದೆ. ದಕ್ಷಿಣ ಭಾರತದ ಜಲಿಯನ್ ವಾಲಾ ಬಾಗ್ ಎಂದೇ ಐತಿಹಾಸಿಕ ತಾಣವಾಗಿ ಚಿರಪರಿಚಿತವಾಗಿದೆ
ವಿದುರಾಶ್ವತ್ಥ ಕ್ಷೇತ್ರ. ಶಿವಪುರದ ಧ್ವಜ ಸತ್ಯಾಗ್ರಹದಿಂದ ಪ್ರೇರಿತಗೊಂಡಂತಹ ಗುಂಪೊಂದು ವಿದುರಾಶ್ವತ್ಥ ಕ್ಷೇತ್ರ ಪರಿಸರದಲ್ಲಿರುವಂತಹ ದಿಬ್ಬವೊಂದರ ಮೇಲೆ ಬ್ರಿಟಿಷ್ ಸರ್ಕಾರದ ನಿಷೇಧಾಜ್ಞೆಯನ್ನು ಉಲ್ಲಂಘಿಸಿ ಏಪ್ರಿಲ್ 25, 1938ನೇ ಇಸವಿಯಲ್ಲಿ ಐಕ್ಯತೆ ಸ್ವಾತಂತ್ರ್ಯ ಮಂತ್ರದ ಜಯಘೋಷಗಳೊಂದಿಗೆ 100 ಮಂದಿ ಸೇರಿ ಧ್ವಜಾರೋಹಣವನ್ನು ಮಾಡಿದರು. ಈ ಧ್ವಜಾರೋಹಣಕ್ಕೆ ದೊರೆತ ಇನ್ನಿಲ್ಲದ ಜನಬೆಂಬಲವನ್ನ ಹತ್ತಿಕ್ಕಲು ಜನಸ್ತೋಮದ ಮೇಲೆ ಬ್ರಿಟಿಷ್ ಸರ್ಕಾರವು ಸತತ 4 ಗಂಟೆಗಳ ಕಾಲ 96 ಸುತ್ತುಗಳ ಗುಂಡಿನ ಸುರಿಮಳೆಯನ್ನು ಗೈದರು. ಅನಿರೀಕ್ಷಿತವಾಗಿ ಎದುರಾದಂತಹ ಈ ಗುಂಡಿನ ದಾಳಿಗೆ ಅನೇಕ ಸಾರ್ವಜನಿಕರು, ಆಬಾಲ ವೃದ್ಧರು, ತುಂಬು ಗರ್ಭಿಣಿಯರು, ಪ್ರಕೃತಿ, ವನ ಸಂಪತ್ತು, ಪಕ್ಷಿ, ಪ್ರಾಣಿ ಸಂಕುಲ ಎಲ್ಲವೂ ಸ್ತಬ್ಧವಾಯಿತು. ಆಶ್ರಯ ಆಸರೆಗೆ ತಾಣವಾಗಿರುವ ಅನೇಕ ಹೆಮ್ಮರಗಳು ಇಂದಿಗೂ ತನ್ನೊಡಲಿನಲ್ಲಿ ಮಾಗದ ಗಾಯಕ್ಕೆ, ಇತಿಹಾಸ ಹೊಕ್ಕ ಈ ದುರಂತ ಕಥನಕ್ಕೆ ಮೂಕ ಸಾಕ್ಷಿಯಂತೆ ನಿಂತಿದೆ. ವೀರಗತಿ ಪ್ರಾಪ್ತಿಯಾದ ಹುತಾತ್ಮರ ಸ್ಮರಣಾರ್ಥ 1973ನೇ ಇಸವಿಯಲ್ಲಿ ಸ್ಮಾರಕ ಶಿಲೆಯನ್ನು ಗೌರವ ದ್ಯೋತಕವಾಗಿ ಅಖಂಡ ಜ್ಯೋತಿಯನ್ನು ಬೆಳಗುವ ಸ್ತೂಪ ನಿರ್ಮಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭ ಮಾಣಿಕ್ ಶಾ ಮೈದಾನದಿಂದ ನೋಡ್ತಾ ಇದ್ದೀರಾ. ಮೋಟಾರ್ ಸೈಕಲ್ ಡಿಸ್ಪ್ಲೇ ಟೀಮ್, ಶ್ವೇತಾಶ್ವ, ಕಾರ್ಪ್ಸ್ ಆಫ್ ಮಿಲಿಟರಿ ಪೊಲೀಸ್, ಈ ಕಾಲದಲ್ಲಿ ಆ ಚಾಲನೆ ಮಾಡುವಂತಹ ವಿಶಿಷ್ಟತೆಯನ್ನು ಗಮನಿಸಿದಾಗ ಖುಷಿಯಾಗತ್ತೆ, ರೋಮಾಂಚನ ಅನ್ಸತ್ತೆ. Joker is no less to anyone. In fact, he is also there for editing. ಇಡೀ ತಂಡದೊಟ್ಟಿಗೆ ನಮಗೆ ಇಬ್ಬರು ಜೋಕರ್ಗಳನ್ನ ನಾವು ಗಮನಿಸಬಹುದು. ಆ ಜೋಕರ್ಗಳು ವಿಶೇಷವಾಗಿ ಎಲ್ಲ ರೀತಿಯ ಕಸರತ್ತುಗಳಲ್ಲೂ ಕೂಡ ಭಾಗವಹಿಸ್ತಾರೆ. ಜೊತೆಗೆ ನೆರೆದಂತ ಸಭಿಕರೆಲ್ಲರೂ ಕೂಡ ವಿಶೇಷವಾಗಿ ನಗುವಂಥದ್ದನ್ನು ಕೂಡ ಮಾಡ್ತಾರೆ. ಆ ಒಂದು ಅದ್ಭುತ ಕ್ಷಣವನ್ನ ಕೂಡ ನೋಡಿ. ಈಗ ಇಲ್ಲಿ ಮರದ ಹಲಗೆಯನ್ನಿಟ್ಟು ವ್ಯಕ್ತಿ ಮಲಗಿದ್ದಾರೆ, ಅದರ ಮೇಲೆ ಹಾಯಿಸ್ತಾ ಇದ್ದಾರೆ ಬೈಕ್ಗಳನ್ನ. ಅಂದ್ರೆ ಯಾವ ಭಯ ಇಲ್ಲ, ಅಂದ್ರೆ ನಿಖರತೆಯ ಜೊತೆಗೆ ಎಲ್ಲರೂ ಸವಾರರು ಆ ಒಂದು ಬೈಕ್ ಅನ್ನ ಚಾಲನೆ ಮಾಡಿದ್ದಾರೆ. ಅಲ್ಲಿ ಮಲಗಿದವರು ಕೂಡ ಅಷ್ಟೇ, ಅದಕ್ಕೊಂದು ವಿಶೇಷವಾದಂತ ಕಠಿಣವಾದವಾಗಿ ಸೀಟ್ ಮೇಲೆ ಕೂತು ಬೈಕ್ ಅನ್ನ ಚಾಲನೆ ಮಾಡೋದು ಗೊತ್ತು. ಆದ್ರೆ ಪೆಟ್ರೋಲ್ ಟ್ಯಾಂಕ್ ಮೇಲೆ ಕೂತು ಅದು ಯಾವುದೇ ಅಂದ್ರೆ ಆಧಾರವಿಲ್ಲದೆ ನಿರಾಯಾಸವಾಗಿ ಚಾಲನೆ ಮಾಡೋದು. ಒಂದು ಕಡೆ ಒಬ್ರು ನೋಡ್ತಾ ಇದ್ದೀರಾ, ನೀವು ಹಿಂಬದಿಯಾಗಿ ಮಲಗಿಕೊಂಡು ಕಾಲ್ ಮೇಲೆತ್ತಿದ್ದಾರೆ, ಕೈ ಮೇಲೆತ್ತಿದ್ದಾರೆ. ಅದ್ಭುತವಾದಂತಹ ಒಂದು ವೇಗದಲ್ಲಿ ಗಾಡಿಯನ್ನ ಚಲಾಯಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತುಂಬಾ ಸೂಕ್ಷ್ಮವಾಗಿ ಅದನ್ನ ಕುತೂಹಲದಿಂದ ವೀಕ್ಷಿಸ್ತಾ ಇದ್ದಾರೆ. ಅಂತಹ ಸಂದರ್ಭ ನೋಡಿ, ಇಲ್ಲಿ ಈ ಒಂದು ಬೈಕ್ ಮೇಲೆ ಕೂತ್ಕೊಂಡು ಅಂದ್ರೆ ಡಾನ್ಸ್ ಮಾಡಿಕೊಂಡು ಹೋಗೋ ರೀತಿನಲ್ಲಿ ಮಾಡಿದ್ದಾದ್ರೂ ಕೂಡ ಅವರ ಕಾನ್ಫಿಡೆನ್ಸ್ ಲೆವೆಲ್ ನೋಡ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಒಂದು ರೋಮಾಂಚನ ಕ್ಷಣಗಳನ್ನ ವೀಕ್ಷಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳಿಗೂ ಕೂಡ ಈ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ ಒಂದು ರೋಚಕತೆ, ಆ ಒಂದು ಅದ್ಭುತ ಕ್ಷಣಗಳನ್ನ ಮೈನವಿರೇಳಿಸುವಂತಹ ಈ ಪ್ರೆಸೆಂಟೇಷನ್ ನೋಡಿದಾಗ ಎಸ್ ನೋಡಿ, ಒಂದು ಕಾಲಲ್ಲಿ ಒಂದು ಬದಿಯಲ್ಲಿ ನಿಂತು ಮೇಲೆತ್ತು ಎಸ್ ನೋಡಿ, ಪ್ರತಿಯೊಂದು ವೀಕ್ಷಣೆಯನ್ನ ಅತ್ಯಂತ ಸೂಕ್ಷ್ಮ ರೀತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ವೀಕ್ಷಿಸ್ತಾನೆ ಇದ್ದಾರೆ. ಅಂದ್ರೆ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಅಷ್ಟೇ, ಗ್ರೂಪ್ ಆಗಿ ಬಂದ್ರು ಕೂಡ ಅಷ್ಟೇನೆ, ಅದು ಎಲ್ಲರನ್ನೂ ಕೂಡ ಮೈನ ಅಭಿರೇಳಿಸುವಂಥದ್ದು. ನೋಡಿ, ಇವಾಗ ಈಗ ಸಮೂಹದಲ್ಲಿ ಬರ್ತಾ ಇದ್ದಾರೆ, ಒಟ್ಟಿಗೆ ಒಂದೇ ಬೈಕ್ ಮೇಲೆ 6 ಜನ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಅವರ ಬಾಡಿ ಬ್ಯಾಲೆನ್ಸು, ಬೈಕ್ ಬ್ಯಾಲೆನ್ಸು, ಏಕಾಗ್ರತೆ ಅಂಡ್ ಅದು ರೈಡ್ ಮಾಡೋ ರೀತಿ ಎಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಗತ್ತೆ. ಏಕ ವ್ಯಕ್ತಿಯಾಗಿ ಬೈಕ್ ಮೇಲೆ ನಿಂತು ಹೋಗೋದು ಅಂತ ಹೇಳಿದ್ರೆ
ಎಷ್ಟು ಚಾಲೆಂಜಿಂಗ್ ನೋಡಿ. ಜೋಕರ್ಗಳು ತಮಾಷೆ ಮಾಡ್ತಾರೆ ಅಂತ ಹೇಳ್ತಾರೆ, ಆದ್ರೆ ತಮಾಷೆಯಲ್ಲೂ ಕೂಡ ತಮ್ಮ ಬೈಕ್ ಚಾಲನೆಯನ್ನ ಎಷ್ಟು ಸೊಗಸಾಗಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ ನೋಡಿ. ಜೋಕರ್ಗಳು ಹಿಂಬದಿ ಮುಂಬದಿಯಾಗಿ ತಿರುಗಿ ಇದು ಮಾಡಿದ್ರು ಕೂಡ ಆ ತಮಾಷೆಯ ರೂಪದಲ್ಲೂ ಕೂಡ ಒಂದು ರೋಚಕತೆಯನ್ನ ಗಮನಿಸ್ತಾ ಇದ್ದೀವಿ ನೋಡಿ. ಇಲ್ಲಿ ನೋಡಿ, ಈ ಬೈಕ್ ಸವಾರರು ಒಬ್ರಿಗೊಬ್ರು ಮೇಲ್ಗಡೆ ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿ ಕ್ಷಣವನ್ನು ಕೂಡ ಮರಿದೆ ಮನೆ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ವೀಕ್ಷಣೆಯನ್ನ ಮಾಡ್ತಾ ಇರೋದನ್ನ ನಾವು ಕೂಡ ಗಮನಿಸಬಹುದು. ಬೈಕ್ನ ಜೊತೆಗೆ ಏಣಿಯನ್ನ ಇಟ್ಕೊಂಡಿದ್ದಾರೆ. ಏಣಿಯನ್ನ ಹತ್ತೋದು, ಸಾಮಾನ್ಯವಾಗಿ ಏಣಿ ಹತ್ತೋದೇ ಒಂದು ಭಯ, ಅಂಥದ್ರಲ್ಲಿ ಮೂವ್ ಮಾಡ್ತಾ ಇರುವಂತಹ ಬೈಕ್ನ ಮೇಲೆ ಏಣಿ ಹತ್ಕೊಂಡು ಮೇಲ್ಗಡೆ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳಿದ್ರೆ ಖಂಡಿತ ಇದು ಸಾಧ್ಯ ಎಲ್ಲರಿಗೂ ಅಲ್ಲ. ಹಾಗಾಗಿ ಸರಿಯಾದ ತರಬೇತಿ ನೋಡಿ. ಒಂದ್ ಕಡೆ ಒಬ್ರು ಏಣಿ ಹತ್ಕೊಂಡು ಹೋದ್ರೆ, ಇಲ್ಲಿ ನೋಡಿದ್ರೆ ಏಣಿಯ ಆಕಾರದಲ್ಲೇ ಒಂದಷ್ಟು ಜನ ಬೈಕ್ ಮೇಲೆ ಸೊಗಸಾಗಿ ನಿಂತ್ಕೊಂಡು ತಮ್ಮ ಒಂದು ಅಭಿಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಶುಭಾಶಯಗಳನ್ನ ವಿನಿಮಯ ಮಾಡ್ತಾ ಇದ್ದಾರೆ. ಅದ್ಭುತ ಕ್ಷಣವನ್ನ ಇಲ್ಲಿ ಅವರು ಬಿಂಬಿಸ್ತಾ ಇದ್ದಾರೆ. Sit-ups on the bike. ಬೈಕ್ ಸವಾರಿ ಮಾಡೋದೇ ಒಂದು ದೊಡ್ಡ ಸಾಹಸ, ಆದರೆ ಅದನ್ನ ಸಮಯೋಚಿತವಾಗಿ ನಾವು ಏಕಾಗ್ರತೆಯಿಂದ ಗಾಡಿಯನ್ನು ಓಡಿಸೋದು ಅಂದ್ರೆ ಎಷ್ಟು ಕಷ್ಟ ಅನ್ನೋದು ಕೂಡ ಗೊತ್ತಿದೆ. ಅಂಥದ್ರಲ್ಲಿ ನೋಡಿ, ಜೋಕರು ಬೈಕ್ ಮೇಲೆ ಮಲಕೊಂಡು ಪೇಪರ್ ಓದ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಅದನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಯ ಮುಖದಲ್ಲೂ ಕೂಡ ಒಂದು ನಗುವನ್ನ ಕಾಣಬಹುದು. ಇಲ್ಲಿ ಬೈಕ್ ಸವಾರರು ಒಬ್ರಿಗೊಬ್ರು ಮೇಲೆ ಬ್ಯಾಲೆನ್ಸ್ ಮಾಡುವಂಥದ್ದು ಎಷ್ಟು ಸೊಗಸು ಅನ್ಸತ್ತೆ. ಪ್ರತಿಯೊಂದು ಆಕ್ಟ್ ಅನ್ನ ಕೂಡ ಮುಖ್ಯಮಂತ್ರಿಗಳ ಮುಂಭಾಗದಲ್ಲಿ ಅದು ಪ್ರದರ್ಶನ ಮಾಡ್ತಾ ಇರೋದು ಮುಖ್ಯಮಂತ್ರಿಗಳಿಗೆ ಕೂಡ ಅದು ಕುತೂಹಲ, ರೋಚಕ, ಒಂದು ಸಂತಸ, ಖುಷಿಯ ಕ್ಷಣಗಳನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಬೈಕ್ ಸವಾರರ ನಿಖರತೆಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆ. ಜೋಕರ್ ಮತ್ತೆ ಸಾಮಾನ್ಯ ಸವಾರರು ಜೊತೆಯಾಗಿ ಪ್ರದರ್ಶಿಸ್ತಾ ಇದ್ದಾರೆ. ಇದೀಗ ಏಕ ವ್ಯಕ್ತಿ ಒಂದು ಕಡೆ ವಿಶಿಷ್ಟವಾಗಿ ಕಾಲನ ಮೇಲೆತ್ತೋದು, ಅದರೊಟ್ಟಿಗೆ ಆ ಒಂದು ಸಮೂಹ ವಿನ್ಯಾಸವನ್ನ ನಿರ್ಮಾಣ ಮಾಡಿಕೊಂಡು ಒಂದು ಆಕೃತಿಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ಆಕೃತಿಯ ಜೊತೆಗೆ ಈ ಇಡೀ ಒಂದು ಮೈದಾನದಲ್ಲಿ ಸಂಚಾರ ಮಾಡೋದಿದೆಯಲ್ಲ, ಅದು ವಿಶೇಷ. ಇಲ್ಲಿ ಗಾಡಿಯನ್ನ ಬ್ಯಾಲೆನ್ಸ್ ಮಾಡೋದಾ, ಬಾಡಿಯನ್ನ ಬ್ಯಾಲೆನ್ಸ್ ಮಾಡೋದೋ ಅನ್ನೋ ರೀತಿನಲ್ಲಿ ನಾವು ಪ್ರತಿಯೊಂದನ್ನು ಕೂಡ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸ್ತಾ ಹೋಗ್ಬೇಕಾಗತ್ತೆ. ಅವರ ಅಭ್ಯಾಸದ ಪರಿ ಹೇಗಿದೆ ಅಂತ. ಇಲ್ಲಿ ಒಬ್ರಿರ್ಬೋದು, ಇಬ್ಬರಿರ್ಬೋದು, 3 ಜನ ಇರ್ಬೋದು, 10 ಜನ ಇರ್ಬೋದು, ಎಲ್ಲರೂ ಕೂಡ ಅಷ್ಟೇ ಒಂದು ವಿಶೇಷ ರೀತಿನಲ್ಲಿ ಒಂದು ತಮ್ಮ ಡೆಡಿಕೇಶನ್ ಅನ್ನ, ಡಿಟರ್ಮಿನೇಷನ್ ನ ಇಲ್ಲಿ ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈ ಜೋಕರ್ ನೋಡಿ, ಒಂದು ಗಾಡಿಯನ್ನ ಓಡಿಸ್ಬೇಕಾದ್ರೆ ಅದ್ರ ಮೇಲೆ ಡಾನ್ಸ್ ಮಾಡೋದು. ಇಲ್ಲಿ ಮತ್ ನೋಡಿ, ಆಗ್ಲೇ ಒಬ್ರು ಏಣಿ ಹತ್ತಿದ್ರೆ ಈಗ ಒಟ್ಟೊಟ್ಟಿಗೆ ಇಬ್ರು ಏಣಿ ಹತ್ಕೊಂಡು ಮೇಲ್ಗಡೆ ಬ್ಯಾಲೆನ್ಸ್ ಮಾಡ್ತಾರೆ ಒಂದೇ ಬೈಕ್ ನಲ್ಲಿ ಅಂತ ಹೇಳಿದ್ರೆ ಒಂದು ಅದ್ಭುತವಾದಂತ ಒಂದು ಸಂದರ್ಶನ ಅಥವಾ ಒಂದು ಸಂದರ್ಭವನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಒಬ್ಬರ ಮೇಲೆ ಒಬ್ಬರು ಕೂತ್ಕೊಂಡು ಗಾಡಿಯನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಆ ಒಂದು ಮೈದಾನದಲ್ಲಿ ಸಂಚಾರ ಮಾಡೋ ಪರಿಯನ್ನ ಗಮನಿಸಿದಾಗ ಒಂದು ವಿಶೇಷ ಅಂತ ಅನ್ಸುತ್ತೆ. ಇಲ್ಲಿ ಜೋಕರ್ ನೋಡಿ, ಏಣಿ ಹಾಕೊಂಡು ಚೇರ್ ಮೇಲೆ ಕೂತಿದ್ದು, ಆದ್ರೆ ಈಗ ಹಿಂಬದಿಯಿಂದ ಹತ್ತಾ ಇರುವಂತದ್ದು ನಿಜ ಬಹಳ ಖುಷಿ ಅನ್ಸುತ್ತೆ. ಸೈಕಲ್ ಹೊಡೆಯೋ ರೀತಿಯಲ್ಲಿ ಪೆಡಲ್ ಮಾಡ್ತಾ ಇರೋದು ಜೋಕರ್. ಆ ಜೋಕರ್ ತಮಾಷೆ ಆದ್ರೂ ಕೂಡ, ಆದ್ರೆ ಅವರ ಡೆಡಿಕೇಶನ್ ಏನು ಅಂತ ಗೊತ್ತಾಗ್ತಾ ಇದೆ. ಇಲ್ಲಿ ನೋಡಿ, ಆ ಶ್ವೇತಾಶ್ವ ತಂಡದ ಸದಸ್ಯರೆಲ್ಲರೂ ಕೂಡ ಒಬ್ಬೊಬ್ರು ಕೂಡ ತಮ್ಮದೇ ರೀತಿಯಲ್ಲಿ ತಮ್ಮ ನೈಪುಣ್ಯತೆಯನ್ನು ತೋರಿಸ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಕುತೂಹಲ ಭರಿತರಾಗಿ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಾರೆ ನೋಡಿ. ಈಗ ಬೈಕ್ ಸವಾರರು ಮತ್ತಷ್ಟು ಕಸರತ್ತುಗಳನ್ನ, ರೋಮಾಂಚನಕಾರಿಯಾದಂತಹ ಪ್ರದರ್ಶನಗಳನ್ನ ಬಿತ್ತರಿಸೋದಕ್ಕೆ ಸಜ್ಜಾಗಿದ್ದಾರೆ. ಇಲ್ಲಿ ಮಿಲಿಟರಿ ಪೊಲೀಸ್ ಅನ್ನುವಂತಹ ಹೆಸರಿನ ಜೊತೆಗೆ ಒಂದು ಗೋಡೆ ನೋಡಿ ಎಷ್ಟು ಅದ್ಭುತವಾಗಿ ಚಿತ್ರ ಮಾಡಿದ್ರು. The bricks have been shattered. Yes,
ಆ ಬರುವ ವೇಗದಲ್ಲಿ ಬಹುಶಃ ಫೀಲ್ಡ್ ನಲ್ಲಿ ಸ್ವಲ್ಪ ಮರಳಿರುತ್ತಲ್ಲ, ಅದು ಸ್ಕಿಡ್ ಆಗಿದೆ. ಅದು ಕೂಡ ಆ ಯಾವುದೇ ರೀತಿಯ ಸಂಕುಚಿತರಾಗದೆ ಅದೇ ಗಟ್ಟಿತನದಲ್ಲಿ ಎದ್ದು ಮತ್ತೆ ಬೈಕ್ ಸವಾರಿಯನ್ನ ಮುಂದುವರೆಸಿದ್ದಾರೆ ಆ ಶ್ವೇತಾಶ್ವ. ಆ ಒಂದು ತಂಡದ ಸದಸ್ಯರಿಗೆ ನಮ್ಮ ಧನ್ಯವಾದಗಳನ್ನ ತಿಳಿಸೋಣ. ಅಂಡ್ ಇದು ವೀಲಿಂಗ್ ಅಂತ ನಾವೇನು ಹೇಳ್ತೀವಲ್ಲ ಅದು, ಆದ್ರೆ ಇವತ್ತು ಎಲ್ಲ ಕಡೆಗಳಲ್ಲಿ ಈ ವೀಲಿಂಗ್ ಅನ್ನ ಮಾಡುವಂತ ಸಾಹಸ ಮಾಡ್ತಾರೆ. ದಯವಿಟ್ಟು ಇದನ್ನ ಮಾಡಬೇಡಿ ಅನ್ನೋದನ್ನ ಪ್ರತಿ ಬಾರಿಯೂ ಕೂಡ ಪೊಲೀಸರು ಹೇಳ್ತಾನೆ ಇರ್ತಾರೆ. ಅದರ ಹೊರಗಡೆ ಇದು ತುಂಟಾಟಕ್ಕೋಸ್ಕರ ಅಥವಾ ಮೋಜು ಮಸ್ತಿಗೋಸ್ಕರ ವೀಲಿಂಗ್ ಮಾಡ್ತಾರೆ. ದಯವಿಟ್ಟು ಅದನ್ನ ಮಾಡಬಾರದು ಅನ್ನೋದನ್ನ ಮತ್ತೆ ನಾವಿಲ್ಲಿ ನೆನಪಿಸೋಣ. ಈಗ ಮತ್ತೊಂದು ಕಸರತ್ತನ್ನ ಗಮನಿಸ್ತಾ ಇದ್ದೀವಿ. ಇಲ್ಲಿ ವಿಶೇಷವಾಗಿ ಬೆಂಕಿಯ ಒಂದು ರಂಧ್ರಗಳನ್ನ ಗಮನಿಸ್ತಾ ಇದ್ದೀವಿ. ಆ ಫೈರ್ ಜಂಪ್ ಅನ್ನ ಇದೀಗ ನಾವು ನೋಡ್ತಾ ಇದ್ದೀವಿ. ಇದು ಅಷ್ಟೇ, ಯಾರೂ ಕೂಡ ಇದನ್ನ ಮಾಡಬಾರದು. ಎಲ್ಲರೂ ಕೂಡ ಸಕ್ಸಸ್ಫುಲ್ ಆಗಿ ಜಂಪ್ ಮಾಡ್ತಾ ಇದ್ದಾರೆ. ಆ ಬೆಂಕಿಯ ರಂಧ್ರಗಳ ಒಳಗೆ ಬರುವಂತ ಆ ಸಾಹಸಿಗರನ್ನ ನೋಡಿದಾಗ ನಮಗೆ ರೋಮಾಂಚನ ಅನ್ಸುತ್ತೆ. ಆದರೆ ದಯವಿಟ್ಟು ಯಾರೂ ಇದನ್ನ ಪ್ರಯತ್ನಿಸಬಾರ್ದು ಅಂತ ಮತ್ತೆ ಮತ್ತೆ ಹೇಳ್ತಾ ಇದೀವಿ. ಇಲ್ಲಿ ನೋಡಿ, ನಾವು ಆಕಾಶದಲ್ಲಿ ಫ್ಲೈಟ್ಗಳನ್ನ ಹೋಗೋದು ನೋಡ್ತೀವಿ, ಆದ್ರೆ ಇಲ್ಲಿ ನೋಡಿದಾಗ ಬೈಕ್ ನ ಮೂಲಕ ಇದು ಅದ್ಭುತವಾದಂತ ಗೌರವ ಸೂಚೋ ರೀತಿಯಲ್ಲಿ, ಜೊತೆಗೆ ವಿಮಾನಗಳು ಒಟ್ಟೊಟ್ಟಿಗೆ ಹೋಗ್ತಾ ಇದೆಯೇನೋ ಅನ್ನುವಂತೆ ಭಾಸವಾಗುತ್ತೆ ಅಂತ ಒಂದು ಅದ್ಭುತವಾದಂತ ಕ್ಷಣ ಅಲ್ಲಿ ಗೊತ್ತಾಗ್ತಾ ಇದೆ. ಅವರೆಲ್ಲರೂ ಕೂಡ ಶ್ವೇತಾಶ್ವ ನಮ್ಮ ಒಂದು ಫ್ಲಾಗ್ ಅನ್ನ ಕೂಡ ಹೊತ್ತಿದ್ದಾರೆ. ಇಲ್ಲಿ ನೋಡಿ, ಜೋಕರ್ಗಳು ಹಕ್ಕಿಯ ಹಾಗೆ ಹಾರ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಆ ಸೂಕ್ಷ್ಮ ಇಲ್ಲಿ ಬಿತ್ತರಿಸ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಬೈಕ್ ಸವಾರರು ಶ್ವೇತಾಶ್ವ ತಂಡ, ಮಿಲಿಟರಿ ಪೊಲೀಸ್ನ ಪಡೆಗಳು ಇಡೀ ಒಟ್ಟು ವೇದಿಕೆಯಲ್ಲಿ ಮೋಟಾರ್ ಸೈಕಲ್ನ ಅದ್ಭುತ ಪ್ರದರ್ಶನವನ್ನ ಬಿಂಬಿಸಿದ್ದಾರೆ. ಆ ಅದ್ಭುತ ಪ್ರದರ್ಶನವನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಗೌರವ ಸೂಚಿಸಿದ್ದಾರೆ. ನಾಡಿನ ದೇಶದ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇದನ್ನ ಅರ್ಪಿಸಿದ್ದಾರೆ. ಆ ಅರ್ಪಣೆಯ ಪ್ರತೀಕವಾಗಿ ಬಹುಶಃ ಇದು ಈ ಪ್ರಸ್ತುತತೆಯಲ್ಲಿ ಕೊನೆಯ ಭಾಗವಾಗಿ ಕಾಣುತ್ತೆ. ಅಲ್ಲಿಂದ ಬರುವಂತ ಬೈಕ್ ಸವಾರರು ಒಂದೇ ಫೋರ್ಸ್ ನಲ್ಲಿ ಬರುವಂತ ರೈಡ್ ನಲ್ಲಿ ಅದಷ್ಟೂ ಜನರು ಕೂಡ ಕೆಳಭಾಗದಲ್ಲಿ ಮಲ್ಕೊಂಡಿರ್ತಾರೆ. ಅಂದ್ರೆ ಆ ಹಾರುವಿಕೆ ಇದೆಯಲ್ಲ, ಅದನ್ನ ನೀವು ಗಮನಿಸಬೇಕು. ಅವರ ನಿಖರತೆ ಹೇಗಿರತ್ತೆ ಅಂತ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ನೋಡಿ, ಅಷ್ಟೂ ಜನ ಮಲಗಿದ್ದಾರೆ, ಜೋಕರ್ ಕೂಡ ಮಲಗಿದ್ರು. ಎಸ್, ದೇ ಆರ್ ಆಲ್ ಸಕ್ಸಸ್ಫುಲಿ ಜಂಪ್ಡ್. ಎಲ್ಲರೂ ಕೂಡ ಒಂದೇ ನೆಗೆತಕ್ಕೆ ಅಷ್ಟೂ ಜನರನ್ನ ಹಾರಿದ್ದಾರೆ ಅಂತ ಅದ್ಭುತ ಕ್ಷಣವನ್ನು ನಾವು ಗಮನಿಸಿದ್ದೇವೆ. ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಪ್ರಾಣದ ಭಯ ಇಲ್ಲ, ಯಾಕೆಂದ್ರೆ ಅವರು ತಗೊಂಡಂತ ಅಭ್ಯಾಸಗಳು ಆಗಿದೆ, ನಿಖರತೆ ಇದೆ, ಡೆಡಿಕೇಶನ್ ಇದೆ. ಹೀಗೆ ಎಲ್ಲವನ್ನೂ ಕೂಡ ಗಮನಿಸಿಕೊಂಡು ಪ್ರದರ್ಶನದಲ್ಲಿ ಭಾಗಿಯಾಗ್ತಾರೆ. ಇಂಥ ಪ್ರದರ್ಶನಗಳು ಯಾವತ್ತೂ ಕೂಡ ತರಬೇತಿ ಇದ್ದಾಗ ಮಾತ್ರ ಮಾಡಬೇಕು. ತರಬೇತಿ ಇಲ್ಲದೆ ಯಾರೂ ಕೂಡ ಇಂಥ ಪ್ರದರ್ಶನದಲ್ಲಿ ಭಾಗಿಯಾಗಬಾರ್ದು ಅನ್ನೋದನ್ನ ಮತ್ತೆ ನಾವಿಲ್ಲಿ ಹೇಳ್ತೇವೆ. ದಯಮಾಡಿ ನಾಗರಿಕರೆಲ್ಲರೂ ಕೂಡ ಇದನ್ನ ಗಮನಿಸಬೇಕು. ನೋಡಿ, ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ರೋಚಕತೆಯಿಂದ ಬಾಯಿ ಮೇಲೆ ಬೆನ್ನಿಟ್ಕೊಂಡು ಈ ಕುತೂಹಲಕಾರಿಯಾದಂತ ಸನ್ನಿವೇಶವನ್ನ ಗಮನಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಂಥದೇ ಬೆರಗನ್ನ ಮೂಡಿಸುತ್ತೆ. ಆದರೆ ಯಾರು ಇದರ ಪ್ರಯತ್ನ ಮಾಡಬೇಕು. ಲೋಕಗಳ ತಮಾಷೆ ಮತ್ತು ಕೂಡ ಅವರ And here we go, the final presentation from Shwetashwa. Everybody on the bikes creating a new record. So let's welcome with the Indian tricolor flying high with the Shwetashwa team. ಇದೀಗ ಒಟ್ಟಾಗಿ ಶ್ವೇತಾಶ್ವ ಮಿಲಿಟರಿ ಪೊಲೀಸ್ನ ತಂಡ ತ್ರಿವರ್ಣ ಧ್ವಜ, ಭಾರತಕ್ಕೆ ಅಭಿಮಾನ, ಗೌರವವನ್ನ ಒಟ್ಟೊಟ್ಟಿಗೆ ಇಡೀ ತಂಡವಾಗಿ ಬೈಕ್ನ ಮೇಲೆ ಸವಾರಿ ಮಾಡುವ ಮೂಲಕ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖಕ್ಕೆ ಆ ಒಂದು ಅದ್ಭುತವಾದಂಥ ಸಂದರ್ಭವನ್ನ ನಿರ್ಮಾಣ ಮಾಡ್ತಾ ಆ ಇಡೀ ತಂಡ ಪ್ರದರ್ಶನ ಕೊನೆಯ ಹಂತವನ್ನು ತಲುಪೋದಕ್ಕೆ ಈ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ನ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೋಕರ್ಗಳ ಈ ಒಂದು ಹಾಸ್ಯಭರಿತವಾದರೂ ಕೂಡ ಆದರೆ ಇಲ್ಲಿ ಜಾಗರೂಕತೆ ಇರಬೇಕು ಅನ್ನೋದು ಮತ್ತೆ ಮತ್ತೆ ನಾನು ನೆನಪಿಸ್ತಾನೆ ಇದ್ದೀನಿ. ಮಿಲಿಟರಿ ಪೊಲೀಸ್ ಶ್ವೇತಾಶ್ವ ತಂಡ ಸಜ್ಜಾಗಿದೆ. ಒಟ್ಟು ಎಲ್ಲ ತಂಡದವರು ಕೂಡ ಒಟ್ಟಾಗಿ ಕೆಲವು ಬೈಕ್ಗಳ ಮೇಲೆ ಒಂದು ಪಿರಮಿಡ್ ಆಕಾರವನ್ನು ನಿರ್ಮಾಣ ಮಾಡಿ ಭಾರತದ ಧ್ವಜವನ್ನ ಕೈಯಲ್ಲಿ ಹೊತ್ತು ಭಾರತಕ್ಕೆ ಗೌರವ ಸೂಚಿಸ್ತಾ ಇದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆಗೂ ಕೂಡ ಅಂದ್ರೆ ಇಲ್ಲಿ ಜೋಕರ್ಗಳ ತಮಾಷೆಯನ್ನು ಕೂಡ ಮಧ್ಯದಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಇಲ್ಲಿ ಈಗ ಒಂದು ಶ್ವೇತಾಶ್ವ ಮಿಲಿಟರಿ ಪೊಲೀಸ್ನ ತಮ್ಮ ಬಾವುಟ, ಅದರೊಟ್ಟಿಗೆ ಭಾರತ ಮಾತೆಗೆ ಗೌರವವನ್ನ ಸೂಚಿಸುವಂತ ಬಾವುಟವನ್ನ ಹೊತ್ತು ಇಡೀ ಶ್ವೇತಾಶ್ವ ತಂಡ
ಕೆಲವು ಬೈಕ್ಗಳ ಮೇಲೆ ಪಿರಮಿಡ್ ಆಕಾರದಲ್ಲಿ ಒಂದು ಅದ್ಭುತವಾದಂಥ ಪ್ರದರ್ಶನವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರಷ್ಟು ಮೈದಾನದ ಸುತ್ತಲೂ ಒಂದು ಸುತ್ತಳತೆಯಲ್ಲಿ ಬರ್ತಾರೆ, ಒಂದು ಅದ್ಭುತವಾದಂಥ ಕ್ಷಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಭಾರತೀಯರು, ನಾವು ಭಾರತೀಯರು ಅಂತ ಹೇಳಿ ಭಾರತ ಮಾತೆಗೆ ಗೌರವ ಸೂಚಿಸೋದಕ್ಕೆ ಇದು ಕೂಡ ಅದ್ಭುತವಾದಂಥ ಸಂದರ್ಭ. ನೋಡಿ, ಆ ಬೈಕ್ ಮೇಲೆ ನಿಂತಿರುವಂತ ಒಬ್ಬ ವ್ಯಕ್ತಿ ಭಾರತದ ಧ್ವಜವನ್ನ ಹೊತ್ತಿದ್ರೆ, ಎಡಬದಿ ಬಲಬದಿಯಲ್ಲಿರುವವರು ಕೂಡ ಮಿಲಿಟರಿ ಪೊಲೀಸ್ ಶ್ವೇತಾಶ್ವ ಈ ತಂಡದ ಬಾವುಟವನ್ನು ಕೂಡ ಹೊತ್ತು ಒಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವವನ್ನ ಸೂಚಿಸ್ತಾ ಇದ್ದಾರೆ, ನಮಸ್ಕಾರಗಳನ್ನ ಹೇಳ್ತಾ ಇದ್ದಾರೆ. ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಿಗೆ ಶುಭಾಶಯಗಳನ್ನ ವಿನಿಮಯ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಯಾಕಂದ್ರೆ ಇದು ಎಲ್ಲರನ್ನೂ ಕೂಡ ಆಕರ್ಷಿಸಿದಂಥದ್ದು ಅಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. ಎಲ್ಲರ ಕಣ್ಣುಗಳು ಅರಳದಂತೆ ಇತ್ತು, ಅಂಥದ್ದೆಲ್ಲವನ್ನೂ ಕೂಡ ಗಮನಿಸಿದ್ದನ್ನು ನಾವಿಲ್ಲಿ ನೋಡಿದ್ದೇವೆ. ಮೋಟಾರ್ ಸೈಕಲ್ ಡಿಸ್ಪ್ಲೇ, ಶ್ವೇತಾಶ್ವ, ಮಿಲಿಟರಿ ಪೊಲೀಸ್ನ ಪ್ರದರ್ಶನವನ್ನ ನಾವು ನೋಡಿದ್ವಿ. ಎಸ್, ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾತಂತ್ರ್ಯ ದಿನಾಚರಣೆ 2020